ನಮೋ ಅರ್ಹಂತಾನಂ ನಮೋ ಸಿದ್ಧಾನಂ ನಮೋ ಆಯರ್ಯಾನಂ ನಮೋ ಅಜ್ಜಾಯಾನಂ ನಮೋ ಲೋವೆ ಸವಸಾಹುಣಂ ಮಂಗಳಂ ಭಗವಾನ್ ವೀರೋ ಮಂಗಳಂ ಗೌತಮೋ ಗಣಿ ಮಂಗಳಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಳಂ ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕ ಪ್ರಧಾನಾಂ ಸರ್ವಧರ್ಮಾನಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ಇವತ್ತು ಕಷಾಯ ಮುಗಿದಿತ್ತು ಸ್ವಲ್ಪ ಐತಿನ. ಕಷಾಯ ಅದಾದ ನಂತರ ಸದಾಚಾರ ಮತ್ತು ಸ್ವಲ್ಪ ಗತಿಗಳ ಬಗ್ಗೆ ನೋಡಿ. ನಾಳೆ ಭಗವಾನ್ ನಿರ್ವಾಣ ಲಾಡು ಐತ್ರಿಲ್ಲ, ಮೋಕ್ಷ ಕಲ್ಯಾಣಕ್ಕೆ ವಿಶೇಷ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತಾರೆ. ದೀಪಾವಳಿ ಎದಕ್ಕೆ ಆಚರಿಸ್ತು, ದೀಪಾವಳಿ ವಿಶೇಷತ ಮತ್ತು ಜೈನರ ದೀಪಾವಳಿಗೆ ಮತ್ತು ಇದಕ್ಕೆ ಭಾಳ ವ್ಯತ್ಯಾಸ ಐತ್ರಿ. ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಆಚರಣೆ ಐತ್ರಿ ಇದೆಲ್ಲ. ದಿಗಂಬರ ಧರ್ಮದ ಆಚರಣೆನೇ ಬೇರೆ ಅದ, ಅದರ ಚರ್ಚೆ ನಾಳೆ ಮಾಡೋಣಂತ. ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ, ಮೊನ್ನೆ ಕಷಾಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಕಷಾಯಗಳು 4 ಪ್ರಕಾರಗಳು. ಅದರಲ್ಲಿ ಅವ್ರು ಹೇಳಿದ್ರು ಕಷಾಯದಲ್ಲಿ 25 ಭಾಗಗಳನ್ನು ಮಾಡಿದ್ರು. 13 ರಾಗರೂಪ, 12 ದ್ವೇಷ ರೂಪದಲ್ಲಿ, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ, ಸಂಜುಲನ್ ಅಂತ ಹೇಳಿ ಕ್ರೋಧ ಮಾನ್ ಮಾಯಲೋಭ 16 ರೂಪ. ಅದಾದ ನಂತರ 9 ಕಷಾಯ. ನೀವು ಕೇಳಿದ್ರಲ್ಲ, 9 ಕಷಾಯ ಅರ್ಥಾರ್ಥ 9 ಕರ್ಮ ಬೇರೆ, 9 ಕಷಾಯ ಬೇರೆ. ದ್ರವ್ಯ ಕರ್ಮ, ಭಾವಕರ್ಮ, 9 ಕರ್ಮ. ಅವು 9 ಕರ್ಮ ಬೇರೆ, 9 ಕಷಾಯ ಬೇರೆ. ಅವು 9 ಕಷಾಯದಲ್ಲಿ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀವೇದ, ಪುರುಷವೇದ ಮತ್ತು ನಪುಂಸಕ ವೇದ. ಸೊ ಈ ರೀತಿಯಾಗಿ ರಾಗರೂಪ ಇರ್ತಕ್ಕಂಥ 13, ದ್ವೇಷ ರೂಪ ಇರ್ತಕ್ಕಂಥ 12, ಟೋಟಲ್ 25 ಪ್ರಕಾರದ ಕಷಾಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಅನಂತಾನುಬಂಧಿ, ಕ್ರೋಧ ಮಾನ್ ಮಾಯಲೋಭ 6 ತಿಂಗಳ ತನಕ ಹೆಚ್ಚಿಗಿರಬಾರ್ದು. 6 ತಿಂಗಳಕ್ಕಿಂತ ಹೆಚ್ಚು ಹೋಯ್ತಂದ್ರೆ ಅದು ಅನಂತಾನುಬಂಧಿ ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಅದಾದ ನಂತರ ಅಪ್ರತ್ಯಾಖ್ಯಾನ 15 ದಿವಸ ಹಿಡಿದ ಲಾಸ್ಟ್ ಹೆಚ್ಚಂದ್ರೆ 6 ತಿಂಗಳು ಹೇಳಿದರು. ಅದೇ ರೀತಿಯಾಗಿ ಪ್ರತ್ಯಾಖ್ಯಾನದ ಅಂತರ್ಮೂರ್ತಿ ಹಿಡಿದ 15 ದಿವಸ ತನಕ. ಆಮೇಲೆ ಸಂಚುಲನ ಕಷಾಯದಂತೂ ಕೇವಲ ಅಂತರ್ಮೂರ್ತಿ ತನಕ ಅಷ್ಟ. ಯಾವ ರೀತಿ ನೀರಿನಲ್ಲಿ ಗೆರೆ ಅಂದ್ರೆ ಕಷಾಯ ಅಂತೂ 4 ಬರಾಬರ್ ಇಲ್ಲ, ಆ ಥರನ ಸಂಜುಲನ ಕಷಾಯ. ಸೊ ಈ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಕಷಾಯ ಯಾವ ರೀತಿ ಇದಾವು ನಾವು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಕಷಾಯ ನೋಡ್ರಿ, ಮುಂದಿನ ವ್ಯಕ್ತಿ ನಮ್ಗೆ ತ್ರಾಸ ಕೊಟ್ಟ ಅವಂತೂ ನಮ್ಗೆ ನುಕ್ಸಾನ್ ಮಾಡಿದ. ಖರೆ ಕಷಾಯ ಮಾಡಿ ಮತ್ತು ನಾವು ಒಳಗಿಂದೊಳಗೆ ನುಕ್ಸಾನ್ ಆಗ್ತಾವಲ್ಲ, ಅವಂತೂ ನುಕ್ಸಾನ್ ಮಾಡಿದ ಬಿಡ್ರಿ. ನುಕ್ಸಾನ್ ಮಾಡಿದ ಖರೆ ನೀ ಕ್ರೋಧ ಮಾನ್ ಮಾಯಾಲೋಭ ಮಾಡಿ ನೀ ಮತ್ತೆ ನುಕ್ಸಾನ್ ಮಾಡ್ಕೊಂಡ ನಿಂದ, ಅದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಅದಕ್ಕೆ ಪಂಡಿತ್ ತೋಡ್ರಮಲ್ಜಿ ಅವ್ರು ಹೇಳ್ತಾರು, ಮಿಥ್ಯಾತ್ ಉದಯ ಜಬ್ ಆತಾ ಹೇ ಆವಾಗ ವಸ್ತು ಪರವಸ್ತು ಇಷ್ಟ ಮತ್ತು ಅನಿಷ್ಟ ಭಾಷಿತ ಆಗ್ತವೆ. ಆ ಇಷ್ಟ ಮತ್ತು ಅನಿಷ್ಟ ಭಾಷಿತ ಆದಾಗ ಏನಾಗ್ತೈತೆ ಹೇಳ್ರಿ, ಕಷಾಯ ಉತ್ಪನ್ನ ಆಗ್ತಾವಂತೇಳಿ ತೋಡ್ರಮಲ್ಜಿ ಅವ್ರು ಹೇಳ್ತಾರೆ. ಮಿಥ್ಯಾತ್ ಉದಯಕ್ಕೆ ಮಿಥ್ಯಾತ್ ಉದಯ ಆದ ನಂತರ ಪದಾರ್ಥದಲ್ಲಿ ಇಷ್ಟ ಅನಿಷ್ಟ, ಇದು ಚಲೋ ಇದು ಕೆಟ್ಟ ಅಂಥೇಳಿ ಯಾವಾಗ ಪ್ರತಿಭಾಸ ಆಗ್ತೈತಲ್ಲ ಅವಾಗ ನಮ್ಮಲ್ಲಿರ್ತಕ್ಕಂತಹ ಕಷಾಯ ಉತ್ಪನ್ನ ಆಗ್ತಾವು. ಆ ಕಷಾಯನ್ನ ಹೋಗಲಾಡಿಸ್ಲಕ್ಕ ಔಷಧ ಯಾವ್ದಾ ಅಂತ ಕೇಳಿದ್ರೆ ಕೇವಲ ತತ್ವಜ್ಞಾನದಿಂದ ಆತ್ಮ ಸ್ವಭಾವವನ್ನು ತಿಳ್ಕೋಶವೇ ಕಷಾಯಗಳು ದೂರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಸ್ತು ಸ್ವರೂಪದ ವಿಚಾರ ಮಾಡಬೇಕು. ಪ್ರತಿಯೊಂದು ಸಲ ತತ್ವಜ್ಞಾನದ ಅಭ್ಯಾಸ ಮಾಡಿದಾಗ ಮಾತ್ರ ನಮಗೆ ಕಷಾಯದಿಂದ ಏನೈತಪ್ಪ ಅಂತಂದ್ರೆ ದೂರ ಆಗ್ಲಿಕ್ಕೆ ಸಾಧ್ಯ. ಇನ್ನು ಮತ್ತೊಂದು, ಏನು ಆಗಿತ್ತಲ್ಲ ಅದನ್ನು ಸ್ವೀಕಾರ ಮಾಡೋದು ಕಲಿಬೇಕು ಪೈಲ. ಜೋ ಹೋಗ್ಯಾ ಸೋ ಹೋಗ್ಯಾ, ಅದು ಆಗಿದ್ದಂತೂ ನಾವೇನೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಪರಿಸ್ಥಿತಿ ಕೋ ಸ್ವೀಕಾರ ಕರ್ನ ಆ್ಯಸ್ ಇಟ್ ಈಸ್, ಅದು ಹೆಂಗೈತಲ್ಲ ಅದನ್ನು ಸ್ವೀಕಾರ ಮಾಡಬೇಕು. ನಮ್ಮಲ್ಲಿ ಬದಲಾವಣೆ ಅಂತೂ ಏನೂ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಕಾರ್ಯರೂಪವಾಗಿ ಪರಿಣಮಿತ ಆಗಿಬಿಟ್ಟಿತ್ತು. ಆ ಕಾರ್ಯರೂಪ ಪರಿಣಮಿತ ಆಗಿಬಿಟ್ಟಿದ್ದ ಈಗ ನಾವೇನು ಮಾಡಬೇಕಾಗಿತ್ತಂದ್ರೆ ಕೇವಲ ಅದನ್ನು ಸ್ವೀಕಾರ ಮಾಡೋದಷ್ಟ, ವ್ಯರ್ಥವಾಗಿ ಮುಂದಿನ ಜೀವದ ಮೇಲೆ ಕಷಾಯ ರೂಪ ಪರಿಣಾಮ ಮಾಡೋದು ಶಾಣೆತನದ ಲಕ್ಷಣ ಅಲ್ಲ. ನಾನು ಎಷ್ಟೋ ಸಲ ಪ್ರಾಕ್ಟೀಸ್ ಮಾಡಿದಾಗ ಅವಾಗ ವಿತರಾಗಿ ಭಗವಂತನ ವಿಚಾರ ಮಾಡ್ತಾನು, ಕಷಾಯ ಮಾಡೋದೇನು ಶೂರವೀರತಲ್ರಿ, ಕಷಾಯ ಉತ್ಪನ್ನ ಆಗು ಪ್ರಸಂಗಗಳು ನಿರ್ಮಾಣ ಆಗಿರ್ತಾವೆ ಮನೆಯಾಗಲಿ ಅಥವಾ ಹೊರಗಡೆ ಆಗಲಿ. ಆ ಸಂದರ್ಭದೊಳಗೆ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ಆ ಕಷಾಯಗಳನ್ನು ತಡೆಯುವಂಥ ಏನು ಪುರುಷಾರ್ಥ ಇದೆಯಾ ಅದು ಭಾಳ ಮಹಾನ್ ಪುರುಷಾರ್ಥ. ಆ ಒಂದು ಸಮಯದಲ್ಲಿ ಸಹಜ ಇರ್ತಕ್ಕಂಥ ಪರಿಣಾಮ ಅದು ವಸ್ತು ಪರಿಣಾಮನ ಹಂಗೆ ಐತಿ. ಬೇರೆ ವಸ್ತು ನನ್ನ ಕೈಯಾಗ ಏನೂ ಇಲ್ಲ, ಬೇರೆ ಪದಾರ್ಥ ಆ ಜೀವದ ಕರ್ಮದ ಅನುಸಾರ ಆದ ಕರ್ಮ ಪರಿಣಾಮ ಮಾಡ್ತೈತಿ. ನಾ ಆ ಸಂದರ್ಭದೊಳಗೆ ನಾವು ವ್ಯರ್ಥವಾಗಿ ಯಾಕೆ ಕಷಾಯ ಮಾಡ್ಕೊಳ್ದ, ಅಲ್ಲಿ ಏನು ಪುರುಷಾರ್ಥ ಇದೆಯಲ್ಲ ಅದೇ ನಿಜವಾದ ಸ್ವಾಧ್ಯಾಯ. ಅಲ್ಲಿ ಕಷಾಯ ರೂಪನೇ ಪರಿಣಾಮ ಮಾಡಿದ್ವಿ ಮತ್ತು ಹಿಂದಿಂದ ಸ್ವಾಧ್ಯಾಯ ತಲ್ಲ. ಸ್ವಾಧ್ಯಾಯವನ್ನು ಆ ಒಂದು ಸಂದರ್ಭದಲ್ಲಿ ವಸ್ತು ಸ್ವರೂಪ ವಿಚಾರ ಖುಷಿ ಸೇ ಸಬ್ ದುಃಖ ಸಂಕಟ ಸಹಾ ಕರೆ. ಪ್ರತಿಯೊಂದು ಸಂದರ್ಭದಲ್ಲಿ ಏನೈತಪ್ಪ ಅಂತಂದ್ರೆ ವಸ್ತು ಸ್ವರೂಪವಿನ ವಿಚಾರ ಮಾಡಬೇಕು. ಇನ್ನು ನಗೋದ ರಾಗದ ಪ್ರತೀಕ ಇದ್ರೆ ಅಳೋದ ದ್ವೇಷದ ಪ್ರತೀಕ ಅದ. ಸೊ ಅದು ಕೂಡ ಕಷಾಯ ಅದ. ಆದರೆ ನಮಗೆ ಜಗತ್ತಿನಲ್ಲಿ ಅಳೋರೇನು ಅನ್ನಿಸ್ತಾರೆ ಹೇಳ್ರಿ, ದಯಾಮಯ ಮಾಡೋರ ಚಲೋ ಅನ್ನಿಸ್ತಾರೆ ನಮ್ಗೆ. ಅದೆಲ್ಲ ಆರ್ತರೌದ್ರ ಕಾರಣದ, ಸಂಸಾರ ಕಾರಣದ. ಅದಕ್ಕೋಸ್ಕರ ನಮ್ಮ ಸ್ವಾಧ್ಯಾಯ ನಾವಂತೂ ಮಾಡ್ತೇವ್ರಿ. ಜಗತ್ತಿನಲ್ಲಿ ಹಿಂಗೆ ವಿಚಿತ್ರತೆ ಐತಲ್ಲ ಹೊರಗೆ, ಆ ವಿಚಿತ್ರತೆ ನೋಡಿದ ನಂತರ ನಾವು ಮಾಡ್ತಕ್ಕಂಥದ ಮತ್ತು ಹೊರಗಿನ ವಿಚಿತ್ರದ ಭಾಳ ವಿಚಿತ್ರ ಐತಿ. ಮತ್ತು ನಾವು ಯಾರ ಸಂಘದಾಗ ಇರ್ತವ್ರಲ್ಲ ಆ ಸಂಘದಲ್ಲಿ ಇರ್ತಕ್ಕಂಥ ಜೀವ ನಾವು ಭಾಳ ಹೊರಗಿಂದ ಅಡಪ್ಟ್ ಮಾಡ್ಕೊಂಡಿದ್ದವ್ರು. ಸ್ವಾಧ್ಯಾಯ ಮಾಡೋಣ ಅನಿಸ್ತೈತ್ರಿ, ನಮ್ಮ ಧರ್ಮ ಬೇರೆ ಐತಿ ಮತ್ತು ಮಂದಿ ಜಾತ್ರೆಯಾಗ ಕೂಡಿ ನಾವು ಶುದ್ಧ. ನಾವು ಇಷ್ಟೆಲ್ಲ ಕೇಳ್ತವು ಮತ್ತು ಆ ಜಾತ್ರೆಯಾಗ ನಾವು ಇರ್ತದ. ನನಗೆ ಆಶ್ಚರ್ಯ ಆಗ್ತೈತಿ. ಕೇಳಿ ಶುದ್ಧರೇ, ಇನ್ನು ಕೇಳಿಲ್ಲ ಕಿವಿಗೆ ಬಿದ್ದಿಲ್ಲ ಅದು ಮಾತು ಬೇರೆ. ಕೇಳಿ ಶುದ್ಧ ಮತ್ತು ಆ ಜಾತ್ರೆಯಾಗ ನಾವು ಇರ್ತೋ ಅಂದ್ಬಳಕ ಕೇಳೇನು ಉಪಯೋಗಿಸಿ ಹೇಳ್ರಿ. ನಮಗೆ ಧರ್ಮವು ಇಂಪಾರ್ಟೆಂಟ್ ಅಲ್ಲ, ನಮಗೆ ಬೇಕಾಗಿರೋದು ಲೋಕ ವ್ಯವಹಾರ ಬೇಕು. ನಂಗೆ ಲೋಕ ವ್ಯವಹಾರದಲ್ಲಿ ಸರಿಯಾಗಿ ನಡ್ಕೊಂಡ್ರೆ ಸಾಕು. ನನಗೆ ಧರ್ಮ ಅದು ಯಾವಾಗ ಇರ್ತೈತಿ, ಯಾವಾಗ ಪ್ರಗಟ ಆಗ್ತೈತಿ, ಏನಾಗ್ತೈತಿ ಅದು ಆಗಲಿ. ಖರೆ ನಾವು ಲೋಕ ವ್ಯವಹಾರದ ಹೆಸರು ಹೇಳಿ ನಮ್ಮ ಆತ್ಮಘಾತ ನಾವು ಮಾಡ್ಕೋದವು, ನಮ್ಮ ಸಂಸಾರ ನಾವೇ ಹೆಚ್ಚಿಗೆ ಮಾಡ್ಕೋದವು. ಅದು ನಮಗೆ ವಿವೇಕ ಇಲ್ಲ. ಜಾತ್ರೆಯಾಗ ನಾವು ಜಾತ್ರೆಯಾಗ ಹೊಂಟಿದವ್ರಿ, ಮತ್ತು ಓದಿ ಏನು ಫಾಯ್ದೆ ಐತೆ ಹೇಳ್ರಿ. ಸೊ ಅದಕ್ಕೋಸ್ಕರ ಧರ್ಮ ಭಾಳ ಸ್ಟ್ಯಾಂಡರ್ಡ್ ಲೋ ಮನುಷ್ಯನ ಕೆಲಸ ಐತ್ರಿ. ಇದು ಭಾಳ ತುಚ್ಛ ವ್ಯಕ್ತಿಗಳದ ಮತ್ತು ಪುರುಷಾರ್ಥಹೀನ ಜೀವಗಳ ಲಕ್ಷಣ ಅಲ್ರಿ ಇವು. ಭಾಳ ಮಹಾನ್ 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 ಪುರುಷಾರ್ಥಿ ಜೀವಗಳದ, ಸಂಸಾರ ನಿಕಟ ಮೋಕ್ಷಕ್ಕೆ ಹೋಗುವಂಥ ಜೀವದ, ಇನ್ನೇನು ಸಂಸಾರ ಸಾಗರ ಇನ್ನೇನು ದಾಟಾವ್ದ ಅಂಥ ಜೀವದ ಕೆಲಸ ಐತ್ರಿ ಅದ. ಅನಂತ ಸಂಸಾರದೊಳಗೆ ಪರಿಭ್ರಮಣ ಮಾಡುವಂಥ ಜೀವದ ಅಲ್ರಿ ಇದ. ಮತ್ತು ಇದಕ್ಕೆ ಭಾಳ ಅಂತರಂಗದಿಂದ ಜೋರು ಕೊಡ್ಬೇಕದು. ಹೊರಗಡೆಯಿಂದ ಜೋರ, ಹೊರಗಡೆಯಿಂದ ಮಂದಿ ಏನು ಮಾಡ್ತೈತಿ ನೋಡ್ರಿ, ಸಾಮಾನ್ಯ ಆಗ್ಲಕ್ಕೆ ಹೋಗ್ಬೇಡ್ರಿ, ವಿಶೇಷ ಆಗಿರ್ಲಿ. ಜಗತ್ತೇನು ಮಾಡ್ಕೈತಿ ಅದ್ರ ಬೆನ್ನು ಹತ್ಲಕ್ಕೆ ಹೋಗ್ಬೇಡ್ರಿ. ನಾವು ಮನ್ಯಾನವ್ರನ್ನೂ ಸುಧಾರಿಸ್ಲಕ್ಕೆ ಬರಂಗಿಲ್ಲ. ಆ ಜೀವದ ಏನು ಐತಿ ಹೇಳುವಂಗೆ ಹೇಳು, ಕೇಳ್ರ ಎಸ್. ಆದ್ರೆ ನಿನ್ನ ಪರಿಣಾಮ ಹಾಳು ಮಾಡ್ಕೋಬೇಡ, ಮತ್ತು ಅವ್ರ ಜೋಡಿ ಕೂಡ ನೀನು ಶೋ ಅನ್ಬೇಡ, ಆ ಲೈನ್ದಾಗ ನಿಲ್ಬೇಡ. ಅವ್ರು ನಮ್ಮ ಜೊತೆ ಬರ್ವಾರ ಅಂದ್ರೆ ನಾ ಯಾಕಲ್ಲಿ ಹೋಗಲಿ, ನಮಗಾಯ್ತು ಅವ್ರು ಬರ್ವಾರ, ಅವ್ರು ಇದ್ರೊಳಗೆ ಇಷ್ಟು ಶ್ರದ್ಧಾ ಇರಬೇಕಾದ್ರೆ ಯಾರು ಕೇಳಂಗಿಲ್ಲ, ನೀನು ಹೋಗಿ ನಿಂತಂದ್ರೆ ಮತ್ತೇನಾಯ್ತು ನಮ್ದೊಳಗೆ ಬಂದತ್ತಾರ ಅವ್ರು. ಸೊ ಅದಕ್ಕೋಸ್ಕರ ಕಷಾಯ ಭಾವ ಆಗಲಿ ಮತ್ತು ಧರ್ಮದಾಗಲಿ ಭಾಳ ವಿಶೇಷ ಐತಿ. ಮತ್ತು ಮಾನ ಅಪಮಾನ ಎರಡೂ ದೋಣೋ ವಿಕೃತಿ ಐತ್ರಿ ಅದ. ಯಾವ ಮಾನ ಸಂಬಂಧ ಇಟ್ಟು ತಲೆ ಕೆಡಿಸ್ಕೋತಾವಲ್ಲ, ಯಾವ ತೀರ್ಥಂಕರನ್ನ ಯಾರು ನೆನೆಸ್ಕೋತಾರನ್ರಿ? ಕೆಲವೊಂದು ತೀರ್ಥಂಕರ ನಾವೇನು ನೆನೆಸ್ಕೋತಾರೆ ಕೆಲವೊಬ್ರು. ಇನ್ನು ತೀರ್ಥಂಕರನ್ನ ಮಾಡ್ತಾರ ಅಂದ್ಮೇಳಕ್ಕೆ ನಾವು ಯಾವ ಗಿಡದ ತಪ್ಪಲ್ರಿ. ಎಷ್ಟೋ ಮಂದಿ ತೀರ್ಥಂಕರ ನಾವು ನೆನೆಸ್ಕೊಳ್ಳಂಗೇ ಇಲ್ಲ, ಎಷ್ಟೋ ಮಂದಿ ಆಚಾರ್ಯ ಉಪಕಾರಿ ಐತೆ ಅವ್ರು ನೆನೆಸ್ಕೊಳ್ಳಂಗಿಲ್ಲ.
ಯಾಕೆ ಯಾವ ಮಾನ ಮತ್ತು ಅಪಮಾನ ಇದಂತೂ ವಿಕೃತಿ ಇತ್ತು ಸಂಸಾರದ. ಆ ಸಂಸಾರದ ವಿಕೃತಿ ಒಳಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಹಮಾರಿ ಪ್ರಶಂಸಾ ತೋ ವಿತರಾಗಿ ಸಂತ ಕರ್ತೆ ಹೇ, ತೂ ಭಗವಾನ್ ಆತ್ಮ ಅಂತ ಹೇಳಿ ಏನಿತ್ತು ಅದ ದೊಡ್ಡ ಪ್ರಶಂಸಾ. ಆಗ ನಮಗೆ ಆನಂದ ಕೊಡಂಗಿಲ್ಲ. ನಮಗೆ ಆನಂದ ಹೊರಗಡೆ ಯಾರಾದರೂ ನಮ್ಮ ಹೆಸರು ಮುಂದೆ ಸ್ವಲ್ಪ ವಾವ ಹೇಳಿದ್ರು ಅದ್ರದ ಆನಂದ ಬರ್ತದೆ. ಆದ್ರೆ ವಿತರಾಗಿ ಸಂತ ನೀನು ಕೂಡ ಪರಮಾತ್ಮ ಸ್ವರೂಪ ಇದ್ದಿ ಅಂತ ಹೇಳಿದಾಗ ಆ ಪ್ರಶಂಸಾ ನಮಗೆ ಆನಂದದಾಯಕ ಆಗಂಗೆ ಇಲ್ಲ. ಇದರ ಅರ್ಥ ನಿನಗಿನ್ನೂ ಕೂಡ ಆಸೆ ಹೊರಗಡೆನೇ ಅದ. ಸೊ ದುಃಖಿ ಹೊಣೆಕ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ತತ್ವಜ್ಞಾನದ ಅಭ್ಯಾಸ ರಹಿತ. ನಾವು ಪ್ರವಚನ ಅಂತೂ ಕೇಳ್ತವು, ಆದ್ರೆ ಪ್ರವಚನ ಕೇಳ್ತಾ ಕೇಳ್ತಾ ಅದ್ರ ನಿರಂತರ ಒಳಗೆ ಯುದ್ಧ ಚಾಲು ಇರ್ಬೇಕು ನಮಗೆ. ಆ ಕಷಾಯ ಭಾವ ಏನು ಉತ್ಪನ್ನ ಆಗ್ತದವ್ರಲ್ಲ, ಆ ಕಷಾಯ ಭಾವಗಳ ಜೊತೆ ನಿರಂತರ ಯುದ್ಧ ಚಾಲು ಇರ್ಬೇಕು ನಮಗೆ. ಅದು ಉತ್ಪನ್ನ ಆಗ್ತಿರ್ತೈತಿ, ಅದು ತಿಳಿಸಿ ಹೇಳ್ತಿರ್ಬೇಕು. ಇದು ನಿರಂತರ ಜ್ಞಾನಿ ಜೀವ ಪ್ರತಿ ಸಮಯ ಮಾಡ್ದಿರ್ತಾನು. ಅದಕ್ಕೋಸ್ಕರ ಇಲ್ಲಿ ದುಃಖಿ ಹೋನೇಕ ಮೂಲ ಕಾರಣ ಅಂತೂ ತತ್ವ ಅಭ್ಯಾಸ ಅಂತ ಹೇಳಿದರು. ಇನ್ನು ಸದಾಚಾರದ ಬಗ್ಗೆ ಹೇಳುವಾಗ ಅದ್ರೊಳಗೆ ಪಾಠ ಮತ್ತೊಂದು ಬರ್ತಿತ್ತು ಸದಾಚಾರದ. ಆ ಸದಾಚಾರದಾಗ ಹುಡುಗರ್ದು ಇದನ್ನೈತಿ ಕತಿ ಐತಿ. ಆ ಹುಡುಗರು ಹೆಂಗೆ ಹಠಗ್ರಾಹಿ ಇರ್ತಾರು. ಸೊ ಅದಕ್ಕೋಸ್ಕರ ಮತ್ತು ವರ್ತಮಾನದೊಳಗೆ ಯಾರಾದರೂ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅಂತ ಹೇಳ್ತಾರೆ. ನೇಣು ಹಾಕ್ಕೊಂಡು ಸತ್ತೋ ಏನು ಹೆಂಗೆ ಸತ್ತವ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತೂ ನೇಣು ಹಾಕೊಂಡು ಸತ್ತ ಬರ್ತೈತೆ. ನಿಜವಾಗ್ಲೂ ಅವ್ನು ನೇಣು ಹಾಕಿ ಸತ್ತಿಲ್ಲ. ಅವನು ಸತ್ತದು ಹೆಂಗೈತಪ್ಪ ಅಂತಂದ್ರೆ ಒಳಗೇನು ತ್ರಾಸ ಆಕೈತ್ಲ, ತ್ರಾಸ ತಡ್ಕೋಕಾಗಿಲ್ಲ ಅವಂಗ. ಆ ತ್ರಾಸ ಸಂಬಂಧ ಸೈದ ನೇಣು ಹಾಕೊಂಡು ಸತ್ತಿಲ್ಲ. ಆ ನೇಣು ಹಾಕು ತಳಗಂತು ಅಲ್ತಾಗ ಓದಿತ್ತು ಅವಂದ ಒಳಗೆ ಏನು ತ್ರಾಸ ಆಕತ್ತಿತ್ಲ. ನಂದು ಇನ್ಸಲ್ಟ್ ಆಯಿತು, ನಂದು ಬಗ್ಗೆ ಹಿಂಗೆ ಮಾತಾಡ್ರು, ಏನು ಒಳಗೆ ತ್ರಾಸ ಆಯ್ತಲ್ಲ, ತ್ರಾಸದಿಂದ ಅವ ಹತ್ಯೆ ಆಗಿತ್ತು ಹೊರತಾಗಿ ನೇಣು ಹಾಕೋದಂತೂ ಹೊರಗಡೆ ಹೇಳ್ತೈತಿ ಅಷ್ಟೆ. ಸೊ ಆ ಹೊರಗಡೆದ ಜಗತ್ತು ಹೇಳ್ತೈತಿ, ಅದು ಒಳಗಡೆ ಹೋಗಿಸು ಅಂಥದ್ದು ಏನೈತ್ಲ ಜಗತ್ತಿನೊಳಗೆ. ನಮಗೂ ನಿಮಗೂ ಕೂಡ ಯಾವ ವ್ಯಕ್ತಿ ಕೂಡ ವರ್ತಮಾನದೊಳಗೆ ಸುಖಿ ಇಲ್ಲ. ಸುಖಿ ಯಾವುದಪ್ಪ ಅಂತಂದ್ರೆ ಕೇವಲ ವೀತರಾಗಿ ಸಂತರ ಮಾರ್ಗದೊಳಗೆ ಅವ್ರು ಹೇಳಿದಂಥ ಮಾರ್ಗದಾಗ ಯಾವ ನಡೆದಲ್ಲ ಅವು ಮಾತ್ರ ಸುಖಿ. ಘರ್ಘರ್ಕಿ ಕಹಾನಿ ಹೊರಗಡೆಯಿಂದ ಎಲ್ಲ ಚಂದ ಕಾಣಿಸ್ತೈತೆ, ಆದ್ರೆ ಒಳಗಡೆ ಹೋಗಿ ಪ್ರತಿಯೊಬ್ಬರಿಗೂ ಕೇಳ್ರಿ ಜೀವನ ಗಮನಿಸುವಾತು. ಏನು ತಿಂದ್ರೆ ಬಿ ಜೀವ ಗಮನಿಸುವಾತು, ಎಲ್ಲಿ ಹೋದ್ರೆ ಬಿ ಜೀವ ಗಮನಿಸುವಾತು, ಯಾರಿಗೆ ಭೇಟಿ ಆದ್ರೆ ಬಿ ಜೀವ ಗಮನಿಸುವಾತು. ಯಾಕ? ತತ್ವಜ್ಞಾನದ ನಿಜವಾದ ಸ್ವರೂಪ ತಿಳ್ಕೊಳ್ಳಾಗಣ ಹಂಗಾಗ್ತೈತಿ. ಸೊ ಅದಕ್ಕೋಸ್ಕರ ಇಲ್ಲಿ ಆಚಾರ್ಯ ಭಗವಂತರು ಹೇಳ್ತಾರು ಆ ಕಷಾಯ ಭಾವಗಳನ್ನು ತೆಗೆದು ಹಾಕಿ ಅಂತ ಹೇಳಿ. ಆ ಸದಾಚಾರದೊಳಗೆ ರಾತ್ರಿ ಭೋಜನ ಮಾಡಬಾರ್ದು ಅಂತೇಳಿ ಕತಿ ಬರ್ತೈತಿ. ಆ ಕಥೆಯಾಗ ಏನು ಹೇಳ್ತಾರಪ್ಪ ಅಂತಂದ್ರೆ ಒಂದು ಫಂಕ್ಷನ್ ಇರ್ತೈತಿ. ಆ ಫಂಕ್ಷನ್ದಾಗ ಎಲ್ಲರೂ ರಾತ್ರಿ ಭೋಜನ ಮಾಡೋರು ಇರ್ತಾರೆ. ಆಯ್ತು ಅದ್ರೊಳಗೆ 2-3 ಮಂದಿ ಹುಡುಗರು ಹೆಂಗಿರ್ತಾವಪ್ಪ ಅಂತಂದ್ರೆ ಅವ್ರು ರಾತ್ರಿ ಭೋಜನ ತ್ಯಾಗಿರ್ತೈತಿ. ಆಯ್ತು ಅವ್ರಿಗೆ ಮಾಡಂತ ಹೇಳಿದಾಗ ನಮ್ಮದು ಹೊಸ ನೇಮ್ ಐತ್ರಿ ನಾವು ಮಾಡಂಗಿಲ್ಲ ಅಂತ. ಅವ್ರು ಉಳ್ಕಿದವ್ರ ಜನ ಏನು ಮಾಡ್ತಾರೆ ಅವಂದ ಮಜಾ ಕರ್ಲೆ, ಏನು ಜಗದ ಹೊರತ ಧರ್ಮ ಮಾಡಿದವರು ಏನು ಜೈನ್ರಿ ಇವ್ರು ಇಷ್ಟಂಗ ಮಾಡ್ತಾರು, ನಮಗ ನಿಮಗ ಭೀ ಆತಾವನಿಲ್ರಿ. ಅರ್ಥಾರ್ಥ ಯಾವ ಈಗ ರಾತ್ರಿ ಭೋಜನ ತ್ಯಾಗ ಮಾಡಿದಲ್ಲ ಅವನನ್ನ ಜಗತ್ತ ಹೀನ ದೃಷ್ಟಿಯಿಂದ ನೋಡ್ತಿದ್ರಿ. ಹೌದಿಲ್ಲ? ಅವ್ನು ಹೀನ ದೃಷ್ಟಿನಲ್ಲ. ಈಗ 100 ಮಂದಿಯಾಗ ಒಬ್ಬ ವಾಸ ಮಾಡ್ತಿದ್ದಂದ್ರೆ ಮತ್ತು 90 ಮಂದಿ ಅವ್ನು ಹೀನ ದೃಷ್ಟಿಯಿಂದ ನೋಡೋದ್ರಲ್ಲ. ಮತ್ತು ಅದ್ರೊಳಗೆ ಯಾವ ಅಹಿಂಸಾ ಪರಮದ ಧರ್ಮದ ಉಪದೇಶವನ್ನು ಭಗವಾನ್ ಮಹಾವೀರ್ ಕೊಟ್ಟು ಹೋದ್ರು, ಆ ಅಹಿಂಸಾ ಪರಮ ಧರ್ಮದ ಉಪದೇಶನ ಕೊಟ್ಟು ಹೋದ ನಂತರ ನಾವೀಗ ಜೈನರು ಕೂಡ ಈಗ ನಾವು ಫಂಕ್ಷನ್ ಭೀ ಮಾಡ್ತವ್ರಲ್ಲ, ಮೊದಲು ಕಾರ್ಯಕ್ರಮ ಇರ್ತಿದ್ದವ್ರು. ಆ ಕತ್ತಿನೂ ಹಂಗೆ ಬರ್ತದೆ. ಕತ್ತಿಯಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ರಾತ್ರಿ ಭೋಜನ ಅವ್ರು ತ್ಯಾಗ ಮಾಡತ್ತೆ ಅಂದಿರ್ತಾರು, ಇವ್ರು ಹೀಯಾಳಿಸ್ತಾರು. ಆಮೇಲೆ ರಾತ್ರಿ ಭೋಜನ ಆಗ್ತದೆ ಗೊತ್ತಿಲ್ಲದ ಅದ್ರೊಳಗೆ ಒಂದು ಹಾವು ಬೀಳ್ತಿತ್ರಿ. ಹಾವು ಬಿದ್ದ ನಂತರ ಅದನ್ನೆಲ್ಲ ಇವ್ರು ತಿಂತಾರು, ಆಹಾರ ಸೇವನೆ ಮಾಡ್ತಾರು. ಎಲ್ಲರೂ ಏನಾಗ್ತಾರೆ ಅಂದ್ರೆ ಬೇಹೋಶ್ ಆಗ್ತಾರೆ, ಸುದ್ದಿ ಬಿಡ್ತಾರೆ. ಅಂತ ಅವ್ರನ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋದವ್ರು ಯಾರ? ಇವ್ರು 4 ಮಂದಿ ಬಿಟ್ಟಿರ್ತಾರಲ್ಲ ಇವ್ರ. ಬೈ ಚಾನ್ಸ್ ಇವರು ಕೂಡ ತೊಗೊಂಡ್ರಪ್ಪ ಅಂತಂದ್ರೆ ಅವ್ರ ಜೊತೆ ಇವರು ಹೋಗ್ತಿದ್ರು. ಸೊ ಅವಾಗ ಆ ಕತಿ ಮುಖಾಂತರ ಹುಡುಗರಿಗೆ ಹೇಳೋ ಸಲುವಾಗಿ ಆ ಕತಿ ಅದ. ಸೊ ಇಲ್ಲಿ ನಾವೇನು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ
ರಾತ್ರಿ ಭೋಜನ ತ್ಯಾಗದ ನಾವು ಕೂಡ ಜೈನರ ಅದರೊಳಗೂ ಕೂಡ ನಾವು ಜೈನರಂತ ಹೇಳ್ತಾವ ಅಷ್ಟೇ, ಭಗವಾನ್ ಮಹಾವೀರ ಅಹಿಂಸಾ ಪರಮೋ ಧರ್ಮತೆ ಹೇಳ್ತಾವ ಅಷ್ಟೇ. ಆದ್ರೆ ನಾವು ಕೂಡ ನಮಗೆ ರಾತ್ರಿ ಭೋಜನ ಕಾರ್ಯಕ್ರಮ ಇಟ್ಕೊಂಡು ಅಂದ್ರೆ ಸಮಾಜದಾಗ ನಮ್ದೊಂದು ಸ್ಟೇಟಸ್ ಇರ್ತೈತಿ, ಹೌದಿಲ್ರಿ? ಮತ್ತು ಪ್ರತಿಯೊಬ್ಬರಿಗೂ ಧರ್ಮಕ್ಕಿಂತನೂ ಸ್ಟೇಟಸ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಸೊ ನಾವು ಕೂಡ ಸಮಾಜದೊಳಗೆ ಇರಬೇಕು. ಮತ್ತು ನಾವು ಹೆಂಗಪ್ಪ ಅಂತಂದ್ರೆ ಜೈನರು ಯಾವ ಜೈನತ್ವವನ್ನು ಬೈ ಚಾನ್ಸ್ ನೀವು ಟ್ರೈನ್ನಾಗ ಜರ್ನಿ ಮಾಡ್ಕೋತ ಹೋದಾಗ 5:30 ಗಂಟೆಗೆ ನೀವೇನಾದರೂ ಡಬ್ಬಿ ತೆಗೆದ್ರಂದ್ರೆ ಎಂಥ ಅಜ್ಞಾನಿ ಇದಾನು ಅಥವಾ ಅವ್ನಿಗೇನು ಗೊತ್ತಿಲ್ಲ ಅಂದ್ರೂ ಕೂಡ ಸಹಜವಾಗಿ ಹೇಳ್ತಾನೋ, ಸರ್ ನೀವು ಜೈನ್ರ ಅಂತ ಕೇಳ್ತಾನೋ, ಹೌದಿಲ್ರಿ? ಎಂಥ ವ್ಯಕ್ತಿ ಇದ್ರೂ ಕೂಡ ಅಂದರೆ ಜೈನತ್ವದ ಅಷ್ಟು ವಿಶೇಷತೆ ಐತಿ. ಆ ಜೈನತ್ವದ ಇರ್ತಕ್ಕಂಥ ನಾವು ರಾತ್ರಿ ಭೋಜನ ಆಗಲಿ, ಕಂದ ಮೂಲಗಳ ಉಪಯೋಗದಾಗಲಿ, ಮತ್ತು ಅದರೊಳಗೆ ಮೊದಲಿನ ಕಾಲದ ಇತ್ತು ಟೈಮ್. ಮೊದಲಿನ ಕಾಲದಾಗ ಯಾವುದೇ ಒಂದು ಜೈನ ಫಂಕ್ಷನ್ ಆಗಿರಲಿ, ಯಾವುದೇ ಜೈನ ಫಂಕ್ಷನ್ದೊಳಗೆ ಯಾವುದೇ ರೀತಿ ಕಂದ ಮೂಲಗಳ ಉಪಯೋಗ ಆಗ್ತಿರ್ಲಿಲ್ಲ. ಇದು ಕ್ರಮೇಣ ಈಗ ವರ್ತಮಾನದಾಗ ಏನಾಗಿತ್ತಪ್ಪ ಅಂತಂದ್ರೆ ಯಾವುದೂ ಫಂಕ್ಷನ್ ಆಗಲಿ ಅಲ್ಲಿ ಕಂದ ಮೂಲ ಇಲ್ದಕ್ಕೆ ಫಂಕ್ಷನ್ ಆಗಂಗಿಲ್ಲ. ಬೇರೆ ಜಾತಿಯವ್ರದಂತೂ ದೂರ ಇರಲಿ, ಆದರೆ ಯಾವ ಅಹಿಂಸಾ ಧರ್ಮದಿಂದ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಲ್ಲ, ನೀವು ಜೈನರು ಯಾವ್ರಿಂದ ಗುರುತಿಸ್ಕೊಳ್ತೀರಿ? ಒಂದು ಜೋರ್ಲೆ ಹೇಳ್ತೀರಿ ಜೀವೋ ಅವ್ರ ಜೀನೋದು ಅಂತ ಹೇಳಿ, ಭಗವಾನ್ ಮಹಾವೀರಿಕಾ ಸಂದೇಶ್ ಜೀವೋ ಅವ್ರ ಜೀನೇದು, ಅಹಿಂಸಾ ಪರಮೋ ಧರ್ಮಕಿ ಜೈ, ಯಾವ ಮೂಲ ಸಿದ್ಧಾಂತಗಳನ್ನು ಇಟ್ಕೊಂಡು ನೀವು ಜೈ ಜಯಕಾರ ಮಾಡ್ತೀರಿ, ಅದ ಜೈ ಜಯಕಾರ ಎಲ್ಲಿ ಹೋಗ್ತೈತಿ ಅವಾಗ? ಎದರಿಂದ ನಿಮ್ಮ ಜೈನತ್ವ ಗುರುತಿಸು ಹೊರಗಡೆ ಕಾಣಿಸೋದು ಇದರಲ್ಲೇ. ಸೊ ಅದಕ್ಕೋಸ್ಕರ ಕಂದ ಮೂಲಗಳದ ತ್ಯಾಗ ಆಗಲಿ, ಮನ್ಯಾಗ ಮಾಡ್ತಿದ್ರು ಅದು ಮಾತು ಬೇರೆ, ಅವ್ರವ್ರ ವೈಯಕ್ತಿಕ ವಿಚಾರ. ಖರೆ ಯಾವಾಗಾದರೂ ಸಮಾಜದ ಕಾರ್ಯದಾಗಲಿ. ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಯಾವ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಧರ್ಮದ ಪ್ರಭಾವನೆ ಮಾಡುವ ಸಲುವಾಗಿರ್ತಾವ್ರಿ, ಸಮ್ಯಕ್ ದರ್ಶನ ನಿಮಿತ್ತ ಸಲುವಾಗಿರ್ತಾವು. ಅಂಥ ಪಂಚಕಲ್ಯಾಣದ ಪ್ರತಿಷ್ಠಾ ಮಹೋತ್ಸವದಲ್ಲಿ ಕೂಡ ರಾತ್ರಿ ಭೋಜನದ ನಾವು ಏನಾದರೂ ಕಾರ್ಯಕ್ರಮ ಆಯೋಜನೆ ಮಾಡೋದಂದ್ರೆ ಎಲ್ಲಿ ಜೈನ ಧರ್ಮ ಉಳಿತು ಹೇಳ್ರಿ? ಆ ಜೈನತ್ವ ಅನ್ನೋದು ಉಳಿತಲ್ಲ, ನೀವು ಗುರುತಿಸ್ಕೊಳ್ತೀರಿ. ಅದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮನ್ನು ಗುರುತು ಹೆಂಗೆ ಹಿಡಿತಾ? ಯಾವ ಬೇಕಾದ ಹೇಳಿದ್ರು ಕೂಡ ಜೈನ್ರಂದ್ರೆ ರಾತ್ರಿ ಊಟ ಮಾಡೋದು ಪೈಲ ಇದ್ದಾನೆ ಹೇಳ್ತಾರೆ. ಅವ್ರು ಬಸ್ತಿಗೆ ಹೋಗ್ತೀರಿ, ನೀರು ಸೋಸಿ ಕುಡಿತೀರಿ, ಯಾರೂ ಹೇಳಂಗಿಲ್ಲ. ಫಸ್ಟ್ ಇದೆ ಹೇಳ್ತಾರೆ, ಜೈನ್ರಿ ರಾತ್ರಿ ಊಟ ಮಾಡಂಗಿಲ್ಲ, ಕಂದ ಮೂಲ ತಿನ್ನಂಗಿಲ್ಲ ಅನ್ನೋದು ಇದೇ ಒಂದು ನಮ್ಮ ವೈಯಕ್ತಿಕ ಪರಿಚಯ ಐತಿ. ಮತ್ತು ಅದೇ ವೈಯಕ್ತಿಕ ಪರಿಚಯ ಈಗ ನಾವು ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಯಾವುದೇ ಕಾರ್ಯಕ್ರಮಗಳಿಲ್ಲ, ಸಹಜವಾಗಿ ಅದೇನಾಗಿತ್ತಪ್ಪ ಅಂತಂದ್ರೆ ಸುಶ್ರಿತ ನಡೆದಿದೆ. ಮತ್ತು ಅಂಥವು ಯಾವಾದರೂ ಪುಣ್ಯಾತ್ಮ ಅಂಥದ್ರೊಳಗೆ ಯಾವ ನಿಯಮ ತೊಗೊಂಡಿದ್ದಂದ್ರೆ ಅದು ಜಗತ್ತು ಏನಂತ ಕರಿತೈತಿ ಹೇಳ್ರಿ? ಅವನನ್ನು ಹುಚ್ಚರಾಗಿ ತೆಗಿತಾರೆ. ಖರೇನೇ ಐತೆ ಅದು ಹುಚ್ಚರ. ಮತ್ತು ಅಜ್ಞಾನಿಗಳ ಜೊತೆ ಜಗಳಾಡೋದೇನು ಶಾಣ್ಯತನೂ ಅಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೋ, ಇನ್ನು ರಾತ್ರಿ ಭೋಜನ ನಾವು ತ್ಯಾಗ ಮಾಡ್ತವ್ರು. ಆ ರಾತ್ರಿ ಭೋಜನದಲ್ಲಿ 4 ಪ್ರಕಾರ ತ್ಯಾಗ ಅಂತ ಹೇಳಿದಾರೆ. ಕೆಲವೊಬ್ಬರ ಇಲ್ಲಿ ನಿಯಮದು ಬರ್ತೈತಿ, ಪ್ರತಿಜ್ಞೆ ಯಾವ ಥರ ತಗೋಬೇಕು. ಪ್ರತಿಜ್ಞಾ ತಗೋಕ್ಕಿಂತ ಪೈಲಾನ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ. ನೀವು ಪ್ರತಿಜ್ಞಾ ತಗೊಂಡೇನಾದರೂ ಅದ್ರ ಭಂಗ ಮಾಡ್ರಿ, ಅದ್ರ ಪಾಪ ಭಾಗ್ಯ. ಕೆಲವೊಬ್ಬರ ಅನ್ನದ ತ್ಯಾಗ ಅಂತಾರೆ. ಇವತ್ತು ರಾತ್ರಿ ಏನಂದ್ರೆ ಅನ್ನದ ತ್ಯಾಗ ಅಂತೀರ. ಅನ್ನದ ತ್ಯಾಗ ಅಂದ್ರೆ ಚುನುಮುರು ತಿನ್ನಕ್ಕೆ ಬರ್ತೈತೇನಿಲ್ರಿ? ಉಂಡಿ ಫಾಸ್ಟ್ ತೆಪ್ಪಿತ್ತಪ್ಪ ಅಂತಂದ್ರೆ ನಮ್ಮ ಉಂಡಿ ಚೋಡ ಮತ್ತೇನ್ರ ತಿನ್ನು ಪದಾರ್ಥ ಇರ್ತಾವಲ್ಲ ಅಲ್ಲಿ ಹೋತಿ. ಮತ್ತೊಂದು ವಿಶೇಷತೆ ಹೇಳ್ರಿ, ಸಾಮಾನ್ಯವಾಗಿ ಯಾವ ದಿನ ಹಾಸು ಇರ್ತಿತ್ಲಿ ಅವಾಗ ರೊಟ್ಟಿ ಚಪಾತಿ ತಿಂದು ಮುಗಿಸಿರ್ತಾವ ನಾವು. ಮತ್ತು ಹಾಸು ಯಾವಾಗ ದಿನ ತೆಪ್ತಿತ್ಲಿ ಅವಾಗ ವಿಶೇಷ, ಅವಾಗ 4-5 ತಿಂತವು, ಹಾಸು ತೆಪ್ದಾಗ 5-6 ತಿಂತವು, ಹೌದಿಲ್ರಿ? ಬಾದಾಮ್ ಭೀ ಬರ್ತೈತಿ, ಕಾಜು ಭೀ ಬರ್ತಾವ, ಹಣ್ಣು ಹಂಪಲು ಬರ್ತಾವ. ವಾಸ ಮಾಡಿದ್ದು ಅಂದ್ರೆ ಇವೆಲ್ಲ ಯಾವ ಬರಂಗಿಲ್ಲ. ಅದರ ವಾಸ ತೆಪ್ಸ್ಕೋದು ಒಂದು ರೀತಿ ಫಾಯ್ದೆ ದೃಷ್ಟಿನೇ ಐತಿ, ತಿನ್ನೋ ದೃಷ್ಟಿಯಿಂದ ರೀ. ಸೊ ಇಲ್ಲಿ 4 ಪ್ರಕಾರದ ತ್ಯಾಗ ಹೇಳಿದಾರೆ ಅವ್ರು. ಅನ್ನದ ತ್ಯಾಗ ಅಂತ ಹೇಳಿ ಖಾದ್ಯ, ಸ್ವಾಧ್ಯ, ಲೇಯ, ಪೇಯ. ಇಲ್ಲಿ ನೋಡ್ರಿ, ಖಾದ್ಯ ಅರ್ಥಾರ್ಥ ಯಾವುದನ್ನ ಅಗದು ತಿಂತವಲ್ಲ, ಚಬುಷ್ ಚಬಾಕೆ ಖಾತೇನ
ಅದಕ್ಕೆ ಖಾದ್ಯ ಅಂತಾರೆ. ಅದು ಆದ ನಂತರ स्वाध्याय अर्थात जिसको खाने से पेट नहीं भरता आदर ತಿಂತೋ ಅದನ್ನು ಅಗದ ತಿಂತೋ ಅಂಥದ್ದು ಯಾವುದಪ್ಪ ಅಂತಂದ್ರೆ ಬಡೆ ಸೋಪ ಇಲಾಚಿ ಸೋಪ ಇವೆಲ್ಲ ತಿಂತವ್ರೆ ಏಲಕ್ಕಿ ಲವಂಗ ಇವು ಭೀ ಕೂಡ ಇದು ಎದ್ರೊಳಗೆ ಬರ್ತೈತಿ ಹೇಳ್ರಿ ಸ್ವಾದ್ಯದಾಗ ಬರ್ತೈತಿ. ಇನ್ನು ಲೇಯ ಎದ್ರೊಳಗೆ ಬರ್ತೈತಿಪ್ಪ ಅಂತಂದ್ರೆ ಚಟ್ನಿ ಎಲ್ಲ ಇರ್ತಾವ್ರಿ ಚಟ್ನಿ ನೆಕ್ತಿನೋ ಅವೆಲ್ಲ ಎದ್ರೊಳಗೆ ಬರ್ತೈತಿಪ್ಪ ಅಂತಂದ್ರೆ ಲೇಯ ಒಳಗೆ ಬರ್ತದೆ. ಇನ್ನು ಪೇ ಯಾವುದು ಬರ್ತಿದ್ದಿಪ್ಪ ಅಂತಂದ್ರೆ ಕುಡಿಯೋದ್ರೊಳಗೆ ಬರ್ತೈತಿ. ಇಲ್ಲಿ ಪ್ರಶ್ನೆ ನೀವು ತ್ಯಾಗ ಮಾಡೋದ್ನೇ ಏನಂತ ತ್ಯಾಗ ಮಾಡಿದಿರಿ ಅದು ಬೇಕಾಗಿತ್ತು. ನೀವು 4 ಪ್ರಕಾರದೆಲ್ಲರೇ ತ್ಯಾಗ ಮಾಡಿರಿ ಬೈ ಚಾನ್ಸ್ ಅಂತ ನೀರು ಕುಡಿಯೋಕ್ಕೂ ಬರಂಗಿಲ್ಲ. ನೀವು 4 ಪ್ರಕಾರ ತ್ಯಾಗ ಮಾಡಿದಿರಿ. ಈಗ ತ್ಯಾಗ ಮಾಡಿದ ನಂತರ ಡಾಕ್ಟ್ರ್ ಹೇಳ್ತಾನು ಸಾಯಂಕಾಲ 8 ಗಂಟೆಗೆ ಗುಳಿಗೆ ತಗೋಬೇಕ್ರಿ ಅಂತ ಹೇಳ್ತಾನೆ. ಅಂತೇನ್ರಿ ನೀವು ನಿಯಮ ತಗೊಳತ್ನ್ಯಾಗ ಪೈಲಾನ ಈಗ ಕೆಲವೊಬ್ರು ಕೇಳ್ತಾರೆ ನಮ್ಮದಂತೂ ತ್ಯಾಗ ಐತ್ರಿ ನೀರ್ದು ಖರೆ ಡಾಕ್ಟ್ರೇ ಹಿಂಗೆ ಹೇಳಿದ್ದಾರೆ ಆ್ಯಂಡ್ ನಾವು ಏನು ಮಾಡೋನು ಅದ್ರ ನಾವು ಹೇಳಿ ನಾವು ಪಾಪ ಕಟ್ಕೋಬೇಕಾದ್ರು ತಗೋರಿತ್ ಹೇಳಿ ಪಾಪ ಯಾರಿಗೆ ಹತ್ತೋದದ ವಾಸ ವೇಳೆಗೆ ತಗೋರಿಲ್ಲ. ಖರೆ ಕೆಲವು ಡಾಕ್ಟ್ರುಗಳು ಏನಂದಿರ್ತಾರೆ ರೀ ಇಲ್ಲ ಡಾಕ್ಟ್ರುಗಳು ರಾತ್ರಿ ಕೆಲವೊಂದು ಗುಳಿಗೆಗಳು ಹೆಂಗಿರ್ತಾವಪ್ಪ ಅಂದ್ರೆ ಮಲ್ಕೋ ಟೈಮ್ದಾಗ ತಗೋ ಅಂತ ಹೇಳಿರ್ತಾರೆ. ವಾಸದೊಳಗೆ ತೊಗೊಂಡ್ರೆ ಏನು ಸಮಸ್ಯೆ ಇಲ್ಲ ಅವ್ರವ್ರ ಅನುಕೂಲ ಕೆಲವೊಂದು ಹೆಂಗಿರ್ತಾವೆ ರೋಗ ಅವು ಟೈಮಿಂಗ್ ಪ್ರಕಾರ ಇರ್ತಾವೆ. ಕೆಲವೊಬ್ರಿಗೆ 10 ಗಂಟೆ ಹೇಳಿರ್ತಾರೆ ಕೆಲವ್ರಿಗೆ 9 ಗಂಟೆ ಹೇಳಿರ್ತಾರೆ. ಆ್ಯಂಡ್ ನೀವು ನಿಯಮ ತೊಗೊಂಡಿರ್ತೀರಿ ನಾವು ಏನೂ ತಿನ್ನಂಗಿಲ್ಲ ಅಂತ ಹೇಳಿ ಆಯ್ತು ಅವಾಗ ನೀರು ಭೀ ತೊಗೊಂಡ್ರಪ್ಪ ಅಂತಂದ್ರೆ ಅದ್ರ ಭಾಳ ಪಾಪ ಹತ್ತೈತಿ. ಸೊ ನಾವು ನಿಯಮ ತಗೊಳ್ಳುವಾಗ ಪೈಲ ನೀವು ಖಾದ್ಯ ಬಿಡ್ತಿರೋ ಏನು ಸ್ವಾಧ್ಯ ಬಿಡ್ತಿರೋ ಏನು ಲೇಯ ಅಥವಾ 3 ತ್ಯಾಗ ಮಾಡಿ ಕೇವಲ ಪೇ ಇಟ್ಕೋರಿ ನಿಮ್ಮ ಅನುಕೂಲ ತಕ್ಕಂಗೆ. ಇಲ್ಲ ನಿಮಗೆ ನೋಡ್ರಿ ನಿಯಮ ತಗೋಬೇಕಾದ್ರೆ ಪೈಲ ಶರೀರದ ಯೋಗ್ಯತಾ ನೋಡ್ಬೇಕಾಗ್ತೈತಿ. ಮತ್ತು ಭಾವುಕತಾದಾಗ ಯಾವತ್ತೂ ನಿಯಮ ತಗೊಳ್ಬಾರ್ದು. ಫಂಕ್ಷನ್ ನಡೆದಿರ್ತದೆ ಎಲ್ಲರೂ ಏನೇನೋ ತಗೋಕದಾರು ಜನಸಾಗರ ಕುಡಿತಿ ಮತ್ತೊಂದು ಏನೂ ಗೊತ್ತಿಲ್ಲ ನಮಗೆ ನಿಯಮ ಒಬ್ಬರ ಇಬ್ಬರ ಒಂದು 5-6 ಮಂದಿಯಾಗಿ ಇದ್ದಾಗ ತೊಗೊಳಕ್ಕೆ ಮನಸ್ಸಾಗಂಗಿಲ್ಲ ನಮಗೆ ನಿಯಮ ಹೆಂಗೆ ತೊಗೋಬೇಕಪ್ಪ ಅಂತಂದ್ರೆ ಮಿನಿಮಮ್ ಒಂದು 500 ಮುಂದೆ ಮಂದಿ ಬೇಕು. 500 ಮುಂದೆ ಮಂದಿ ಇರ್ತಿತ್ಲ ಅವಾಗ ನಿಯಮ ತಗೊಳ್ಳೋದು. ಮತ್ತು ವರ್ತಮಾನ ಪರಿಣಾಮಕ್ಕೆ ಭರೋಸೆ ಯಾವತ್ತೂ ಪ್ರತಿಜ್ಞಾ ನಿಯಮ ತಗೊಳ್ಳೋದಿಲ್ಲ. ಭವಿಷ್ಯದಾಗ ಇದ ಪರಿಣಾಮ ಇರ್ತಾವೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಮತ್ತು ಆ ಯಾವ ನಿಯಮ ಐತಲ್ಲ ಅದರ ಗುಣ ಮತ್ತು ದೋಷಗಳನ್ನು ತಿಳ್ಕೊಂಡು ವಿಚಾರ ಮಾಡಿರ್ಬೇಕು. ನೀವು ಯಾವುದೇ ನಿಯಮ ತಗೊಳ್ಳೋರಿದ್ದಿರಲಿಲ್ಲ ಅದರ ಗುಣ ಏನ ಮತ್ತು ಅದರದ ದೋಷ ಏನ ಅದರದ್ದು ವಿಚಾರ ಮಾಡಿರಬೇಕು. ಭಾವುಕತಾದೊಳಗೆ ಯಾವತ್ತೂ ಯಾರನ್ನು ನೋಡಿ ತಗೊಳ್ಳೋದಿಲ್ಲ. ಮತ್ತು ಯಾವ ವಸ್ತುವನ್ನು ತಗೊಳ್ಳೋರದಿರಲಿಲ್ಲ ಅದು ಜ್ಞಾನಪೂರ್ವಕ ಆಗಬೇಕು. ಏನಂತ ಹೇಳಿದಾರ್ರಿ ಜ್ಞಾನಪೂರ್ವಕ. ಷಟ್ ಅವಶ್ಯಕ ಏನು ಹೇಳಿದಾರಲ್ಲ ಷಟ್ ಅವಶ್ಯಕದೊಳಗೆ ಸ್ವಾಧ್ಯಾಯ ಎಲ್ಲಿ ಬರ್ತಿತ್ತು ಹೇಳ್ರಿ ನಟ್ ನಡವರ್ಕ್ ಬರ್ತಿತ್ತು. ದೇವ್ ಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ಅಂದ್ರೆ ಸ್ವಾಧ್ಯಾಯ ನಡಬರ್ಕ್ ಯಾಕೆ ಹಾಕಿರೋರ ನೀ ಸ್ವಾಧ್ಯಾಯ ಮಾಡಂತ ಸಂಯಮ ತಪ ದಾನ ಯಾವಾಗ ಸಿದ್ಧಿ ಆಗ್ತೈತಿ ಸ್ವಾಧ್ಯಾಯ ಮಾಡಿದ ನಂತರ. ನೀ ಸ್ವಾಧ್ಯಾಯ ಮಾಡಿಲ್ಲ ತಿಳ್ಕೊಂಡಿಲ್ಲ ಸಂಯಮ ಧಾರಣ ತಗೊಂಡಿದ್ರೆ ಏನು ಫೈದಾ. ಅದಕ್ಕೆ ಅವಶ್ಯಕದೊಳಗೆ ಮೊದಲು ಸ್ವಾಧ್ಯಾಯ ಹಾಕಿರೋರು ನೀ ಸ್ವಾಧ್ಯಾಯ ಮಾಡಿ ನಿಯಮ ತಗೋ. ನಿನಗೇನೂ ಗೊತ್ತಿಲ್ಲ ಯಾರಾದರೂ ತಗೋಕದಾರ ಅಂತ ಹೇಳಿ ತಗೊಳಕ್ಕೆ ಹೋಗಬೇಡ. ಸೊ ಅದಕ್ಕೆ ಹೇಳಿದ್ರು ಜ್ಞಾನಕ ಆಧಾರ ಹೋಣ ಜರೂರಿ ಹೇ. ಜ್ಞಾನದ ಆಧಾರ ಮತ್ತು ಸಮಾಜ ಮತ್ತು ತತ್ವಜ್ಞಾನ ಬಿನ ಪ್ರತಿಜ್ಞಾ ನಹಿ ಹೋ ಸಕ್ತಿ. ತತ್ವಜ್ಞಾನ ಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ದೃಢತಾ के लिए ज्ञान का आधार होना जरूरी है. ಪ್ರತಿಜ್ಞಾದೊಳಗೆ ದೃಢತಾ ಯಾವಾಗ ಬರಕ್ಕೆ ಸಾಧ್ಯ ಹೇಳ್ರಿ ಅದಕ್ಕೇನಾದರೂ ಜ್ಞಾನದ ಆಧಾರ ಇತ್ತು ಅಂದ್ರೆ ದೃಢತಾ ಬರ್ತಿತ್ತು ಪಾಲನೆ ಮಾಡಕ್ಕೆ. ಈಗ ನೀವು ಏನಾದರೂ ನಿಯಮ ತೊಗೊಂಡಿರ್ತೀರಿ ನಿಯಮ ತೊಗೊಂಡಾಗ
ಅಲ್ಲೇನಾದರೂ ಜ್ಞಾನದ ಆಧಾರ ಇತ್ತು, ಅರ್ಥಾತ್ ಹಿಂಗೆ ಮಾಡ್ರೆ ಹಿಂಗೆ ಪಾಪ ಹತ್ತಿತ್ತು ಅನ್ನೋದು ಜ್ಞಾನ ಇತ್ತು ಅಂದ್ರೆ ಆ ಪ್ರತಿ ದೃಢತಾ ಇರ್ತೈತಿ. ನಿಮಗೆ ಜ್ಞಾನ ಇಲ್ಲಂದ್ರೆ ದೃಢತಾ ಇರಂಗಿಲ್ಲ, ಹೋಗಿಬಿಡು ಚಾನ್ಸಸ್ ಹಚ್ಚಿರ್ತೈತಿ. ಸೊ ಇಲ್ಲಿ ನಿಯಮ ತಗೋಬೇಕಾದ್ರೆ ತತ್ವಜ್ಞಾನ ಅಭ್ಯಾಸ ಜರೂರಿ ಅದ. ಅದಾದ ನಂತರ ಜ್ಞಾನದ ಆಧಾರ, ಅದ್ರ ಜೊತೆ ಕರುಣಾ ಕಾ ಭಾವ ಹೋನಾ ಜರೂರಿ. ನೀವು ಹಾಸಾರೆ ಮಾಡ್ತೀರಿ, ಎದಕ್ಕೆ ಮಾಡ್ತೀರಿ ಅದು ಬೇಕಲ್ಲ. ನಿಮ್ಮ ಶರೀರ ಚಲೋ ಇರ್ಲಿ ಚಲೋ ಮಾಡ್ತಿರೋ ಅಥವಾ ಅಲ್ಲಿ ಕರುಣಾದ ಭಾವ ಐತೆ, ಅದು ಭಾಳ ಇಂಪಾರ್ಟೆಂಟ್ ಐತೆ. ನಮ್ಮ ರಾತ್ರಿ ಭೋಜನ ತ್ಯಾಗ ಮಾಡೋದ್ರಿಂದ ಶರೀರ ಭಾಳ ಅನುಕೂಲ ಇರ್ತೈತಿ. ಆ ಶರೀರ ಅನುಕೂಲ ದೃಷ್ಟಿಯಿಂದ ನೀ ಏನಾದರೂ ರಾತ್ರಿ ಭೋಜನ ತ್ಯಾಗ ಮಾಡಿದ್ದೆ ಅದ್ರ ಪುಣ್ಯ ಫಲ ಸಿಗಂಗಿಲ್ಲ. ಅಲ್ಲಿ ಜೀವಗಳ ಕರುಣಾ ಭಾವ, ಎಷ್ಟೋ ಜೀವಗಳ ಹಿಂಸಾ ಆಗ್ತಿತ್ತು ಅನ್ನೋದೇನು ಕರುಣಾ ಭಾವದಿಂದ ಏನಾಗಿರ್ಬೇಕಪ್ಪ ಅಂದ್ರೆ ಪ್ರತಿಜ್ಞೆ ನಿರ್ವಹಣೆ ಆಗಿರಬೇಕು. ಮತ್ತು ಭವಿಷ್ಯನೇ ಇದೇ ನನ್ನಿಂದ ಇದು ಪಾಲನೆ ಆಗ್ತಿತ್ತೋ ಇಲ್ಲೋ ಎಲ್ಲ ತಿಳ್ಕೊಂಡು ತಗೋಬೇಕು ಪೈಲ. ಅದಾದ ನಂತರ ಶಾರೀರಿಕ ಸ್ಥಿತಿ, ಈಗಂತೂ ತಗೊಂಡು ಬಿಟ್ರಿ. ಶಾರೀರಿಕ ಸ್ಥಿತಿ ನಮಗೆ ಗೊತ್ತಿರ್ತದೆ ಮುಂದೆ ಹೆಂಗೆ ಆಗ್ತಿತ್ತು ಅನ್ನೋದು, ಏನಾಗೋದು ಶಾರೀರಿಕ ಸ್ಥಿತಿ ಬಗ್ಗೆ ವಿಚಾರ ಮಾಡಿರ್ಬೇಕು. ದ್ರವ್ಯ ಕ್ಷೇತ್ರ ಕಾಲ ಭಾವ ವಿಚಾರ ಮಾಡಿ ಏನು ಮಾಡಿರ್ಬೇಕಪ್ಪ ಅಂತಂದ್ರೆ ದ್ರವ್ಯದಾಗಲಿ ಕ್ಷೇತ್ರದ ಕಾಲ ಭಾವದ ವಿಚಾರ ಮಾಡಿ ಪ್ರತಿಜ್ಞೆ ತಗೋಬೇಕು. ಮತ್ತು ವರ್ತಮಾನದಾಗ ಮತ್ತು ಭವಿಷ್ಯದ ಸ್ಥಿತಿಯನ್ನು ವಿಚಾರ ಮಾಡಿ ಏನು ಮಾಡಬೇಕಪ್ಪ ಅಂತಂದ್ರೆ ತಗೋಬೇಕು. ಹಿಂದಿನ ಅದರೊಳಗೆ ಏನಾದರೂ ಬದಲಿ ಮಾಡ್ತಾರಂದ್ರೆ ನಡೆಯಂಗಿಲ್ಲ. जिन दर्शन का नियम है तब क्या करना विचार करके लेना नियम. ಈಗ ನೋಡ್ರಿ, ಕೆಲವೊಬ್ರದ ದರ್ಶನ್ ಮಾಡುಲ್ದ ನಾ ಏನೂ ತಗೊಳಂಗಿಲ್ಲ ಅಂತ ಹೇಳಿ ನಿಯಮ ಇರ್ತಿ. ಆ್ಯಂಡ್ ದರ್ಶನ್ ಏನಾಗಿಲ್ಲ ತೊಗೊಂಡಿರ್ತೀರಿ, ಆ್ಯಂಡ್ ಬೈ ಚಾನ್ಸ್ ಇಂಥ ಊರಿಗೆ ಹೋದ್ರಿ ನೀವು, ಅಲ್ಲಿ ದರ್ಶನ ಇಲ್ಲ ಅಂತ ಹೆಂಗೆ ಮಾಡೋರಿ? ಮತ್ತು ಉಪವಾಸ ಇರ್ಬೇಕ್ರಿ. ನೀವು ತಗೊಳತ್ನಾಗ ಹೆಂಗೆ ಮಾಡ್ರಪ್ಪ ಅಂತಂದ್ರೆ ನಿಯಮ, ಆ ಬಸ್ತಿ ಏನಾದರೂ 5 ಕಿಲೋಮೀಟ್ರ ಅಥವಾ 10 ಕಿಲೋಮೀಟ್ರ 15 ಕಿಲೋಮೀಟ್ರ ಅಥವಾ 30 ಕಿಲೋಮೀಟ್ರ ಈ ಸರೌಂಡಿಂಗ್ದಾಗ ಏನಾದರೂ ಬಸ್ತಿ ಬರ್ತಿತ್ತಂದ್ರೆ ನಾ ದರ್ಶನ ಮಾಡಿನ ಆಹಾರ ಸೇವನೆ ಮಾಡ್ತಾನೆ. ಬೈ ಚಾನ್ಸ್ ಇಷ್ಟು ಕಿಲೋಮೀಟ್ರದಾಗ ಆ ಜನಮಂದಿರ ಏನಾದರೂ ಉಪಲಬ್ಧ ಇಲ್ಲ ಆಗಿತ್ತಂದ್ರೆ ಡೈಲಿ ರುಟೀನ್ದಾಗ ನಿಮ್ಮ ಕಡೆ ಶಾಸ್ತ್ರ ಇರ್ತದೆ, ಏನೇನು ಸ್ತುತಿಗಳು ಇರ್ತಾವಲ್ಲ, ಸ್ತುತಿ ಪಾಠ ಮಾಡೋದ ಶಾಸ್ತ್ರ ಏನೇನು ಪೂಜಾ ಇರ್ತಿತ್ತಲ್ಲ, ಮತ್ತು ಮನೆಯೊಳಗೆ ಪೂಜಾ ಮಾಡೋ ಸಿಸ್ಟಮ್ ಹೇಳಿಲ್ರ. ದಿಗಂಬರ ಧರ್ಮದೊಳಗೆ ಮನ್ಯಾಗ ಪೂಜಾ ಮಾಡೋದಿಲ್ಲ, ಪೂಜಾ ಮಾಡೋದು ಬಸ್ತ್ಯಾಗ, ಮನ್ಯಾಗ ಪೂಜೆ ಆಗಂಗಿಲ್ಲ. ಸೊ ಅಲ್ಲೇ ಮನ್ಯಾಗ ಕುತ್ಕೊಂಡು ಸ್ತುತಿ ಮಾಡಿ ಪಾಠ ಮಾಡಿ ಭಕ್ತಂಬರನವ್ರು ಇದ್ರನ್ರಿ, ತತ್ವಾರ ಸೂತ್ರನವ್ರು ಇದ್ರಿ, ನಿಮ್ಮ ಅನುಕೂಲ ತಕ್ಕಂಗ ಯಾವುದಾದ್ರೂ ಸ್ತುತಿ ಮಾಡಿ ಶಾಸ್ತ್ರ ದರ್ಶನ ಮಾಡಿ ಆಮೇಲೆ ನೀವು ತೊಗೊಳ್ಬೋದು. ನೀವು ನಿಯಮ ಮಾಡೋದ್ನಾಗ ಪೈಲ ನಿಯಮ ಮಾಡ್ಕೋರಿ, ಇಷ್ಟು ಸರೌಂಡಿಂಗ್ದಾಗ ಬಸ್ತಿತ್ತಂದ್ರೆ ನಾವು ಹೋಗ್ತಾನೆ. ಇಲ್ಲ ಬೈ ಚಾನ್ಸ್ ಹಿಂಗೆ ಆಗ್ತೈತಿ, ಎಲ್ಲ ಚುಲ್ನೆ ಐತೆ, ಆಸ್ಪತ್ರೆದಾಗ ಮಲ್ಕೊಂಡ್ರಿ ಅಂತ ಅವಾಗ ಏನು ಮಾಡೋದು? ಅಲ್ಲಿ ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗೆ ಐತಿ ಅಂತ ಅವಾಗ ಏನು ಮಾಡೋರು? ಸೊ ಆಯಾ ತಮ್ಮ ಅದಕ್ಕೆ ಹೇಳಿದಾರೆ ಅವ್ರ ಶಾಸ್ತ್ರದೊಳಗೆ, ನಿಮ್ಮ ವರ್ತಮಾನ ಪರಿಸ್ಥಿತಿ, ಶಾರೀರಿಕ ದೃಷ್ಟಿ, ನಿಮ್ಮ ಅನುಕೂಲ ತಕ್ಕಂಗೆ ವಿಚಾರ ಮಾಡಿ ಹೆಂಗೆ ಐತೆಲ್ಲ ಅದ್ರ ನಿಯಮ ಪಾಲನೆ ಮಾಡಬೇಕು. ಇಂದ ಆಮೇಲೆ ನೀವೇನಾದರೂ ಅದರೊಳಗೆ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಅದಕ್ಕೆ ಪಾಪದ ಭಾಗಿದಾರಿ ಅಂತ. ಇನ್ನು ಯಾವ ಪ್ರತಿಜ್ಞಾ ಮತ್ತು ನಿಯಮಗಳನ್ನು ತಗೊಳ್ತೀವಲ್ಲ, ಆ ಪ್ರತಿಜ್ಞಾ ಮತ್ತು ನಿಯಮಗಳಲ್ಲಿ ಪರಿಣಾಮಗಳು ಉತ್ತರೋತ್ತರ ಹೆಚ್ಚಾತಿರ್ಬೇಕ, ಅದಕ್ಕೆ ಆ ಪ್ರತಿಜ್ಞಾ ಫಲಕಾರಿ ಐತಿ. ಮತ್ತು ಯಾವ ನಿಯಮ ಮತ್ತು ಪ್ರತಿಜ್ಞಾವನ್ನ ತೆಗೆದುಕೊಂಡಾಗ ಪರಿಣಾಮಗಳು ಏಯಪ್ಪ ಸುಮ್ಮ ತಗೊಳ್ಳಿ, ಹಿಂಗೂ ಭೀ ಆಗಬಾರ್ದ್ರಿ, ಮತ್ತು ಹಳ್ಯಾಡ್ಸೋದು ಇರ್ತಿದ್ರಲ್ಲ ತಗೊಂಡು ಇನ್ನೂ ಎಷ್ಟು ದಿವಸ, ಯಾವಾಗ ಇನ್ನೂ ಎಷ್ಟು ದಿವಸ ಐತಿದ, ಮುಗಿತೋ ಇಲ್ಲೋ? ಚಾತುರ್ಮಾಸಕ್ಕಂತೂ ನಾವು ಹಾಸದ ನಿಯಮ ತೊಗೊಂಡಿರ್ತೇವೆ, ಆ್ಯಂಡ್ ಚಾತುರ್ಮಾಸ ಯಾವಾಗ ಮುಗಿತೈತೆ ಹೇಳಿ 7-8 ಮಂದಿನ ಕೇಳೋದು. ಇಲ್ಲಿ ಒಂದು ಪ್ರಶ್ನೆ, ಯಾವ ವಸ್ತು ನಿನಗೆ 4 ತಿಂಗಳ ತನಕ ಕೆಟ್ಟ ಅನಿಸ್ತು, ಅದು 5ನೇ ತಿಂಗಳು ಚಲೋ ಹೆಂಗೆ ಆಗ್ಲಕ್ಕೆ ಸಾಧ್ಯ ಐತ್ರಿ? ಏನು ಹೇಳಿ ಗೊತ್ತಾಯ್ತು? ಯಾವ ವಸ್ತು ನೀವು 4 ತಿಂಗಳು ಕೆಟ್ಟ ಅಂತ ಹೇಳಿ ಬಿಟ್ಟಿದ್ರಿ,
ಆದ್ರೆ 5ನೇ ತಿಂಗಳು ಹೆಂಗೆ ಚಲೋ ಆಗ್ಲಕ್ಕೆ ಸಾಧ್ಯ ಐತ್ರಿ? ಹಾಂ, ನೀವು ಬಿಟ್ಟಿರ್ಯಾಕೆ ಅದು ಬೇಕಾಗಿತ್ತು ಪೈಲ. ನೀವು ಬಿಟ್ಟಿರ್ಯಾಕೆ ಅದನ್ನ? ಅದು ಕೆಟ್ಟತ್ ಹೇಳೇ ಬಿಟ್ಟಾವ. ಆಯ್ತು 5ನೇ ತಿಂಗಳಿಗೆ ನಿಮ್ಗೆ ಚಲೋ ಅನಿಸ್ತೈತಿಪ್ಪ ಅಂತಂದ್ರೆ ಅರ್ಥೇನ? ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾರೋ ಪ್ರತಿಜ್ಞಾ ಮತ್ತು ನಿಯಮಗಳಲ್ಲಿ ಪರಿಣಾಮಗಳು ಉತ್ತರೋತ್ತರ ಹೆಚ್ಚಾಗ್ತೋ ಇರ್ಬೇಕು ಹೊರತಾಗಿ ಅಲ್ಲಿ ಪರಿಣಾಮದ ಹೀನತೆ ಬತ್ತಂದ್ರೆ ಪ್ರತಿಜ್ಞಾ ನಿಯಮದ ಯಾವುದೇ ರೀತಿ ಉಪಯೋಗತಾ ಇಲ್ಲ. ನೀವು ನಿಯಮ ತೊಗೊಂಡಿದ್ದೀರಿ, ನಾವು 1 ಶಾಟ್ ಜಪಮಾಲೆ ಹಾಕ್ತೀನಿ ಅಂತೇಳಿ ಮುಂಜಾನೆ ಬಸ್ತ್ಯಾಗ ಬಂದು ಆಯ್ತು, ಅದು ಕೆಲವೊಂದು ಸಲ ಮನಸ್ಸಿರ್ತೈತಿ ಅಥವಾ ಮನಸ್ಸಿರಂಗಿಲ್ಲ. ಆ ಟೈಮ್ದಾಗ ಮಾಲ ಲಗೆತ್ ತಿರ್ಗಂಗಿಲ್ಲ ಒಮ್ಮೆ. ಆಯ್ತ ಕಡೆ ನೋಡಿದ್ವಪ್ಪ ಅಂತಂದ್ರೆ ಅದು ನಿಯಮ ಭಂಗ ಆಯ್ತಲ್ಲ. ಇಲ್ಲೇನು ಹೇಳ್ತಾರೆ ರೀ, ನಿಯಮದೊಳಗೆ ಉತ್ತರೋತ್ತರ ಪರಿಣಾಮಗಳ ವೃದ್ಧಿ ಆಗ್ತಿರ್ಬೇಕು, ಅದಕ್ಕೆ ನಿಯಮ ಚಲೋ ಅಂತ ಹೇಳಿದ್ದಾರೆ. ಅಲ್ಲಿ ಪರಿಣಾಮ ಅಯ್ಯೋ ಯಾಕೆ ತಗೊಂಡು ಇದು ಯಾವಾಗ ನುಯ್ತೈತಿ ಏನು ಇದು ಯಾವಾಗ ತೊಗೊಂಡರು, ನಾ ಬ್ಯಾಡ ಅನ್ಕತ್ತೀನಿ ಖರೆ ಕೊಟ್ಟರು, ಮತ್ತು ನಮ್ಮ ಮನ್ಯಾಗೂ ಕೇಳಂಗಿಲ್ಲ ಇನ್ನು ಯಾವಾಗ ಈ ರೀತಿ ಏನು ಮಾಡ್ತಾವಲ್ಲ. ಅದಕ್ಕೋಸ್ಕರ ಪ್ರತಿಜ್ಞಾ ಲೇವೇ ತೋ ಉಸ್ಕಾ ಉಲ್ಟಾ ಪಾಪ್ ಲಗ್ತಾ ಹೇ. ನೀವು ನೋಡ್ರಿ ಬೈ ಚಾನ್ಸ್ ನೀವು ಪ್ರತಿಜ್ಞಾ ತಗೊಳ್ಳಿಲ್ಲ ನೋಡ್ರಿ, ನಾವಂತೂ ರಾತ್ರಿ ಊಟ ಮಾಡಂಗಿಲ್ರಿ, ಖರೆ ನಮಗೆ ನಿಯಮ ಇಲ್ಲ. ನಿಯಮ ಇಲ್ಲಪ್ಪ ಅಂತಂದ್ರೆ ಮತ್ತೆ ಪಾಪ ಹಚ್ಚೋದು. ನಿಯಮ ಬೇಕು ಕಂಪಲ್ಸರಿ. ನಿಯಮ ಇಲ್ಲದ ಕೆಲಸ ಆಗಂಗಿಲ್ಲ. ನೀವು ರಾತ್ರಿ ಊಟ ಮಾಡಂಗಿಲ್ಲ ಅದು ಗೊತ್ತಿದೆ, ಆದ್ರೆ ಅದು ನಿಯಮ ಇತ್ತಂದ್ರೆ ಮಾತ್ರ ಪುಣ್ಯ ಬಂದಕ್ಕೆ ಕಾರಣ ಆಗ್ತದೆ. ಸೊ ಅದಕ್ಕೋಸ್ಕರ ಪ್ರತಿಜ್ಞಾ ಮಾಡುವಾಗ ನಿಯಮ ಮಾಡುವಾಗ ಯಾರನ್ನೂ ಏನು ಕೇಳಕ್ಕೆ ಹೋಗಬೇಡ್ರಿ. ನಿಮ್ಮ ಶರೀರ ಅನುಕೂಲ, ನಿಮ್ಮ ಭವಿಷ್ಯದಾಗ ಈ ಪರಿಣಾಮ ಉಳಿತಾವೋ ಇಲ್ಲೋ ತಾವೇ ಚೆಕ್ ಮಾಡ್ಕೊಂಡ ವಿಚಾರ ಮಾಡ. ದೇಖಾದೇಖಿ ಧರ್ಮ ಇಲ್ಲ. ದೇಖಾದೇಖಿ ಧರ್ಮ ಅಂತೂ ದಿಗಂಬರಂತೂ ಧರ್ಮ ಅಲ್ಲ. ತಮ್ಮ ವರ್ತಮಾನ ಪರಿಸ್ಥಿತಿ ಪರಿಣಾಮ ಭವಿಷ್ಯದಾಗ ಹಿಂಗೆ ಇರ್ತಾವೆಲ್ಲ ವಿಚಾರ ಮಾಡಿ ಶಾಂತ ಚಿತ್ತದಿಂದ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿಜ್ಞಾ ತಗೋಬೇಕು. ಮತ್ತು ಒಮ್ಮೆ ಪ್ರತಿಜ್ಞಾ ತಗೊಂಡ್ರಿ ಅದು ಮತ್ತೊಮ್ಮೆ ಏನಾದರೂ ಭಂಗ ಮಾಡಿದ್ರೆ ಅದರದ್ದು ಭಾಳ ಪಾಪಶಾಸ್ತ್ರದವ್ರು ಹೇಳಿದ್ದಾರೆ ಸರ್. ಅದಕ್ಕೆ ನೋಡ್ರಿ ನಾವು ಅದು ಭಾಳ ಪಾಪ ಹತ್ತಿ ತನನ ನಾವು ತಗೊಳಕ್ಕೆ ಹೋಗಂಗಿಲ್ಲ, ಹೌದಿಲ್ರಿ? ಎಲ್ರಿ ನಾವು ತಗೊಳ್ಬೇಕೈತೆ ಏತಿಲ್ಲ ಖರೆ ನೀವ್ಯಾರ ಕಾಲಾಗ ಹಾವ ಏನ್ಬಿಡ್ತೀರಿ, ಪ್ರತಿಜ್ಞಾ ತಗೊಂಡು ಭಂಗ ಮಾಡಿದಂದ್ರೆ ಪಾಪ ಹತ್ತೈತಿ. ಆ್ಯಂಡ್ ನಿಮಗೆ ಇಷ್ಟು ನಿನಗೆ ಪರಿಣಾಮದಾಗ ನಿರ್ಮಲತಾ ಬೇಕು ಬೇಡ, ಶ್ರದ್ಧಾ ಬೇಕನ್ ಬೇಡ. ಆ್ಯಂಡ್ ನಾಳೆ ದಿಗಂಬರ ಮುನಿ ಆಗಾವ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೋವಂತಹ ಮಾತು ಮಾತಾಡ್ತಿ, ಶುದ್ಧೋ ಅಹಂ ಅಂತ ಹೇಳ್ತಿ, ಅವಂಗೆ ಇಂಥ ಸಣ್ಣ ವಿಷಯದ ಪ್ರತಿಜ್ಞಾ ಕೂಡ ಪಾಲನೆ ಆಗುವತ್ತಪ್ಪ ಅಂತಂದ್ರೆ ಅಂತ ಎಲ್ಲಿ ದಿಗಂಬರ ಕುಲ ನೀ ದೀಕ್ಷಾ ತಗೊಂಡಾಗ ಏನು ಪಾಲನೆ ಮಾಡೋದೇಂತ. ಸೊ ಅದಕ್ಕೋಸ್ಕರ ಮತ್ತೊಂದು ಈ ನಮ್ಮ ದಿಗಂಬರ ಧರ್ಮದೊಳಗೆ ಎಷ್ಟು ಬಸ್ ಇದ್ದವಲ್ಲ ಅಷ್ಟು ಬಸ್ಸಿದಾಗ ಹೋದಂದ್ರೆ ಎಲ್ಲ ಪದ್ಧತಿಗಳು ಬೇರೆ ಬೇರೆನೆ. ಜಗತ್ತಿನೊಳಗೆ ಎಷ್ಟು ಬಸ್ಸಿಗೆ ಹೋಗ್ತಿರಲ್ಲ ಅಲ್ಲಿ ಒಂದೊಂದು ಪದ್ಧತಿ ಬೇರೆನ. ಪೂಜಾ ಮಾಡೋದ ಹಿಡ್ಕೊಂಡು A to Z ಒಂದೊಂದು ಪದ್ಧತಿ ಬೇರೆ ಇರ್ತವೆ. ಆ ಪದ್ಧತಿಗಳ ಕಡೆ ಲಕ್ಷ್ಯ ಭಾಳ ಕೊಡೋದಿಲ್ಲ. ನಮ್ಮ ಮತ್ತು ಸ್ವಾಧ್ಯಾಯ ಅಂದ್ರೆ ಕನ್ನಡಿ ಇದ್ದಂಗೆ ನಮ್ಮ ಶಾಸ್ತ್ರ. ಆ ಸ್ವಾಧ್ಯಾಯ ಮಾಡಿದ ನಂತರ ನಿಯಮ ಕೊಡಬೇಕಾದ್ರೆ ಗುರುಗಳ ಬೇಕತ್ಯಾನಿಲ್ಲ ನಿಯಮ. ತಾವು ಈತರಾಗಿ ಭಗವಂತರ ಮುಂದೆ ಬಂದ ತಾವ ಶಾಂತ ಚಿತ್ತದಿಂದ ಕುತ್ಕೊಂಡ ನಮೋಕಾರ ಮಂತ್ರ ಪಠಣ ಅಂದ ಸ್ತುತಿ ಅಂದ ತಮಗೆ ಯಾವುದು ಬೇಕಲ್ಲ ಅದನ್ನು ನಿಯಮ ತಗೊಂಡ ಅದರ ಪಾಲನೆ ಮಾಡ್ಬೋದು. ಗುರುಗಳ ಬೇಕತ್ತೇನಿಲ್ಲ. ತಾವು ದೇವ ಭಗವಂತರ ಮುಂದೆ ಅಥವಾ ಶಾಸ್ತ್ರದ ಮುಂದೆ ಅದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಪಾಲನೆ ಮಾಡಬೇಕು. ಸೊ ಈ ರೀತಿಯಾಗಿ ರಾತ್ರಿ ಭೋಜನದ ಯಾವ ರೀತಿ ತ್ಯಾಗ ಮಾಡ್ಬೇಕು ಅನ್ನೋದು ವಿಚಾರ ಮಾಡಿ ತ್ಯಾಗ ಮಾಡಿರಿ. ಖಾದ್ಯದ ಬೇರೆ, ಖಾದ್ಯದ ಅಂದರೆ ಚಬಾಸ್ ತಿನ್ನೋದ. ಸ್ವಾಧ್ಯ ಸೋಪ, ಇಲಾಚಿ, ಲವಂಗ ಇಂಥವ ಲೇಯ ಮತ್ತು ಪೇಯ ಇವು ಚಟ್ನಿ ಯಾವ ನೆಕ್ ತಿನ್ನೋದಿರ್ತಾವ್ರಲ್ಲ ಅಂಥದ ಚಟ್ನಿ ಆದಿ ಮತ್ತು ಹಾಲು. ಈ ಕೆಲವೊಬ್ರ ರಾತ್ರಿ ಹಾಲು ಅಷ್ಟೇ ನನ್ನ ನಿಯಮ ಐತ್ರಿ, ರಾತ್ರಿ ಹಾಲು ಅಷ್ಟೇ ಕುಡಿತೇನೆ ಅಂತ ತಿಳ್ಕೊರಿ. ಆಯ್ತು ಹಾಲು ನಿಯಮ ಇರ್ತೈತಿ. ಸಕ್ಕರೆ ಹಿಡಿದೈತೇನಿಲ್ಲ. ಆಯ್ತು ಒಂದು ದಿವಸ ಏನು ಮಾಡ್ತೀರಿ, ಸಕ್ಕರೆ ಹಾಕ್ತೀರಿ. ಸಕ್ಕರೆ ಹಾಲು ನಿಯಮ ಐತಿ. ಸ್ವಲ್ಪ ಬಾದಾಮ್ ಪೌಡ್ರ್ ಅದ್ರೊಳಗೆ ಹೋಗೋದೈತಿ. ಆಯ್ತು ಮತ್ತೆ ಬಾದಾಮ್ ಪೌಡ್ರ್ ಹಾಕಿರಿ.
ಅದ್ಯಾನ್ ಸ್ವಲ್ಪ ಲವಂಗ ಸ್ವಲ್ಪ ಇದನ್ನು ಇಲಾಚಿ ಲವಂಗ ಎಷ್ಟು ಇಟ್ಟಿಟ್ಟು ಕಾಳು ಇಟ್ಟೋದು ಅದು ಹಾಕ್ಕೊಂಡ್ರಿ ಆಯ್ತು ನೀವೆಲ್ಲ ಮಾಡ್ಕೊಂಡು ಎಲ್ಲಿ ತಕ ಬರ್ತಾವ ತಗೊಳತ್ನಾಗ ಏನೇಟು ದಿವಸ ರೀ ಏನು ಬಿಡ್ರಿ ಹೆಂಗಿರ್ತೈತ್ರಿ ಯಾರು ಇಲ್ಲಿ ಪ್ರಶ್ನೆ ಏನೈತೆ ಹೇಳ್ರಿ ನಾ ಯಾವತ್ತು ಯಾವಾಗೂ ಹೇಳ್ತಿರ್ತಾನಲ್ಲ ಜಗತ್ತಿನ್ಯಾಗ ಹಂಗೆ ಭಾಳ ಮಾಡೋರು ಮಂದಿ ಇದಾರೆ ಕೆಲವೊಬ್ಬಗ ಅವಂಗ ಅದು ಬಿಡೋದಾಗ್ವತ್ತು ಖರೆ ಕೆಲವೊಂದು ವಿಷಯದಾಗ ಅದು ಬೇರೆ ಬಿಟ್ಟಿರ್ತಾವ ಆ ಕೆಲವೊಂದು ವಿಷಯದಾಗ ನಾವು ಅವು ಬಿಟ್ಟಿರೋದಿಲ್ಲ ಆಯ್ತು ತಾವು ನಮ್ಗೆ ಹತ್ತಿರ್ತಾವ ಇಲ್ಲಿ ಯಾರ್ದು ಏನು ಕೇಳೋದು ಪ್ರಶ್ನೆ ಬರಂಗಿಲ್ಲ ನಾವೇನಂತವ್ರಿ ನನಗಿದು ಮಾಡೋದಿಲ್ಲ ಅನ್ನೋ ಸಲುವಾಗಿ ಸ್ವಾಧ್ಯಾಯ ಮಾಡೋದು ಯಾರ್ದು ಒಟ್ಟ ವಿಚಾರ ಬರ್ಬಾರ್ದು ಹಾಂ ಯಾವಾಗ ಮತ್ತೆ ಅದಕ್ಕೆ ತಗೋ ಅದಕ್ಕೆ ಹೇಳ್ತಾರಲ್ಲ ನಿಯಮ ಅಂತೂ ನಮಗೆ ಹೆಂಗೈತೆ ಹೇಳ್ರಿ ಏನು ಗೊತ್ತಿರಂಗಿಲ್ಲ ಭಾವುಕದಾಗ ಸಭಾ ನಡೆದೈತಿ ಕಾರ್ಯಕ್ರಮ ನಡೆದೈತಿ ತಗೋಕದಾರು ನಾವು ಹಾಸ ಮಾಡ್ತೇವೆ ಅವು ಹಾಸ ಮಾಡ್ತೇವೆ ಹೊಸ ತೆಪ್ಪಿತಪ್ಪ ಅಂತಂದ್ರೆ ಈ ಕಡೆ ಕಾಜು ಬಾದಾಮ್ ಆ್ಯಪಲ್ ಎಲ್ಲ ಚಾಲನೆ ಐತದ ಆಯ್ತು ಎಲ್ಲ ನೀಟಾಗಿ ತೊಗೊಳ್ದ ಆಯ್ತು ಅದ್ರೊಳಗೆ ಹಿಂಗೆ ಮಾಡಿರಿ ಯಾವ್ದು ಎರಡು ಹಣ್ಣು ತೊಗೋರಿ ಈ ಎರಡು ಹಣ್ಣು ಬಿಟ್ಟು ನಾ ತೊಗೊಂಗಿಲ್ಲ ಹಣ್ಣ ಅದ್ರೊಳಗೆ ಇದ್ದು ನಿಯಮ ತೊಗೋತ್ನಾಗ ಹಾಲ ಸಕ್ಕರೆ ಹಿಂಗೆ ನಿಯಮ ತೊಗೋರಿ ಇಲ್ಲಾಂದ್ರೆ ಹಾಲು ಒಂದೇ ತೊಗೊದ್ರೆ ಸಕ್ಕರೆ ಬರಂಗಿಲ್ಲ ಅಲ್ಲಿ ಆಯ್ತು ಸಕ್ಕರೆ ಬತ್ತಪ್ಪ ಅಂತಂದ್ರೆ ಅದ್ರೊಳಗೆ ಮತ್ತೆ ಚೇಂಜಸ್ ಕೆಲವೊಂದು ಸಲ ಸಕ್ಕರೆ ಆಗಿರ್ತೈತಿ ಬೆಲ್ಲ ಹಾಕಿದ್ರೆ ಬರ್ತಿತ್ತೀನಿಲ್ರಿ ನಡೆಯಂಗಿಲ್ಲ ಯಾಕಂದ್ರೆ ಅದು ಬೆಲಸ ಇದು ಬೆಲಸರ್ಲೆ ಹಾಂ ನೀ ತೊಗೊಳತ್ಯಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಲಿಸ್ಟ್ ಮಾಡಪ್ಪ ಇಲ್ಲನ ನೀ ಲಿಸ್ಟ್ ಮಾಡಿ ತಗೋ ಹಿಂದಿಂದ ಅದು ಬಿಟ್ನಿ ಇದನ್ನ ಬಿಟ್ನಿ ಆಯ್ತು ಹಾಲೇ ಐತ್ರಿ ಬಾದಾಮ್ ಹಾಲರ್ಲೆ ಬಾದಾಮ್ ಹಾಲಣ್ಣ ಮತ್ತು ಹಾಲಣ್ಣ ಆಯ್ತು ಎರಡೂ ಕೂಡಿ ಹಿಂಗೆ ತೊಗೊಳತ್ರೊಳಗು ಭಾಳ ಇದನ್ನ ಆಗ್ತದೆ ಸೊ ಅನುಕೂಲ ತಕ್ಕಂಗೆ ಮಾಡ್ಲಾಕ ಇರಂಗಿಲ್ಲ ತಮ್ಮ ಶರೀರ ಅನುಕೂಲ ತಕ್ಕಂಗೆ ಪ್ರತಿಯೊಬ್ಬರ ಶರೀರ ಒಂದೇ ಥರ ಇರಂಗಿಲ್ಲ ಕೆಲವೊಬ್ರಿಗೆ ಶಾರೀರಿಕ ಕಷ್ಟಗಳು ಭೀ ಇರ್ತಾವೆ ಡಾಕ್ಟ್ರುಗಳು ಗುಳ್ಗಿ ತಗೋಂತನೂ ಹೇಳಿರ್ತಾನು ಸೊ ಅದಕ್ಕೋಸ್ಕರ ಹಂಗೆ ಕೆಲವೊಂದು ಹಿಂಗೂ ಇರ್ತಾರೆ ನಿಯಮ ಅವ್ರ ಮನ್ಯಾಗ ಅವ್ವ ಅಪ್ಪ ಮಾಡಿರ್ತಾರೋ ಅವ್ರ ಮಕ್ಳಿಗೆ ತ್ರಾಸ ಮಾಡ್ಕೊತಿರ್ತಾರೆ ಅವ್ರು ಇವ್ರು ನೋಡ್ರಿ ಒಟ್ಟ ನಿಯಮ ತೊಗೊಂಡಾರು ನೀರು ಭೀ ಕುಡಿಯಂಗಿಲ್ಲ ಅಂತ ಹೇಳಿ ಡಾಕ್ಟ್ರೇ ಹೇಳಿದ ಔಷಧ ಕೊಡತ್ತ ಹೇಳಿ ಇವ್ರಿಗೆ ಯಾರ್ರಿ ಹೇಳ್ರಿ ನೀವು ಅಂದ್ರೆ ಅವ್ರು ಭಸ್ಮ ಮಾಡ್ತಿದಾರೋ ಅವ್ರನ್ನ ಬ್ರಸ್ಟ್ ಮಾಡತ್ತಿ ಹೇಳಂದಂಗೆ ನಮ್ಗೆ ಅಂದ್ರೆ ಬ್ರಸ್ಟ್ ಮಾಡಂತ ಹೇಳಂದಂಗರ್ಲಿ ಅದ ಸೊ ಅದಕ್ಕೋಸ್ಕರ ಯಾರ್ಯಾರು ಏನೇನು ಇರ್ತಿತ್ಲ ದೃಢತಾದಂದು ಮಾಡ್ರಿ ಮತ್ತು ಪ್ರತಿಜ್ಞಾದ ಉದ್ದೇಶಿಷ್ಟ ಪರಿಣಾಮ ಉತ್ತರೋತ್ತರ ಹೆಚ್ಚಾತಿರ್ಬೇಕು ಅದ ಪ್ರತಿಜ್ಞಾದ ಲಾಭದ ಸೊ ಅದಕ್ಕೋಸ್ಕರ ತಾವು ಹೆಂಗೆ ಐತೆಲ್ಲ ಆ ಪ್ರಕಾರ ನಿಯಮ ತಗೊಳ್ರಿ ಪ್ರತಿಜ್ಞಾ ಮಾಡ್ರಿ ರಾತ್ರಿ ಭೋಜನದಂತೂ ಭಾಳ ಅದ ತಾವು ಕೂಡ ಸ್ವಲ್ಪ ವಿಚಾರ ಮಾಡ್ರಿ ಇನ್ನು ಇದ ಮಾತ ರಾಮದೇವ್ ಬಾಬಾ ಹೇಳ್ದ ಅಂದ್ರೆ ನಂಬ್ತಾರೆ ಇದರ ರಾತ್ರಿ ಭೋಜನದ ಗೋರ್ಮೆಂಟ್ದಾರ ಆಯುಷ್ ಇಲಾಖೆದಾರ ಹೇಳ್ರು ಅಂದ್ರೆ ನಂಬ್ತಾ ರಾಮದೇವ್ ಬಾಬಾ ಟಿವಿಯಾಗ ಬಂದು ಹೇಳ್ದ ಅದನ್ನ ನಂಬ್ತಾರೆ ನಮ್ಗೆ ವೀತರಾಗಿ ಸಂತರ ತೀರ್ಥಂಕರ್ ಹೇಳ್ರ ನಮ್ಮಂಗಿಲ್ಲ ಎಷ್ಟು ವಿಚಿತ್ರ ಐತಿ ರಾಮದೇವ್ ಬಾಬನ ಮ್ಯಾಗ ವಿಶ್ವಾಸ ಐತಿ ವೀತರಾಗಿ ಸಂತನ ಮ್ಯಾಗ ವಿಶ್ವಾಸ ಇಲ್ಲ ಸೊ ನಾವೆಂಥ ಜೈನ್ರ ಮತ್ತು ಅದ್ರೊಳಗೆ ಟಿ ವಿದಾಗ ಹೇಳ್ರಿ ಬೈ ಚಾನ್ಸ್ ಅಡ್ವರ್ಟೈಸ್ ಬತ್ತು ಇಷ್ಟೆಲ್ಲ ನಾವು ಹೇಳ್ತಿರ್ತೇವೆ ರಾತ್ರಿ ಭೋಜನ ಅಥವಾ ಯಾವುದೇ ಒಂದಿದೆ ಇದನ್ನು ತಿಂದರೆ ಹಿಂಗೆ ಆತೈತೆ ಅಂತ ಹೇಳಿ ಮೊಬೈಲ್ನಾಗ ಬತ್ತು ಅಥವಾ ಟಿ ವಿಯಾಗ ಎಲ್ಲರ ತೋರಿಸ್ರು ಅಂದ್ರೆ ನಾಳಿಂದ ಬಿಡ್ತಾ ಅಂದ್ರೆ ಅವರು ಹೇಳಿದ್ದ ಅಲ್ಲಿ ಬಂದಲ್ಲಿಗೆ ಸರಿ ಬಿಡ್ತಾ ಖರೆ ಇವ್ರು ಹೇಳಿದ್ದ ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇನ್ನು ನೀರು ಛಾನ್ಕೆ ಪಾನಿ ಪೀನಾ ಬಿ ಅದು ಐತಿ ವಿಶೇಷ ಸೊ ಅದ್ರದ್ದು ಕೂಡ ನಾಳೆ ವಿಚಾರ ಮಾಡೋಣಂತ ಸೊ ಈ ರೀತಿಯಾಗಿ ರಾತ್ರಿ ಭೋಜನದ ಬಗ್ಗೆ ರಾತ್ರಿ ಭೋಜನದೊಳಗೆ ಹಿಂಸಾ ಯಾಕೆ ಹೆಚ್ಚಾಗ್ತೈತೆ ಅನ್ನೋದ್ರಿಂದ ಹೇಳ್ತಾರೋ ರಾತ್ರಿ ಭೋಜನದೊಳಗೆ ಗೃದ್ಧತಾ ಹೆಚ್ಚಿರ್ತೈತಿ ಮತ್ತು ಅವ್ರೇನು ಕೇಳ್ತಾರೋ ಬೆಳತಕ ಏನಾಗಿರ್ತೈತಿ ನಿನಗೆ ತಿನ್ನೋದು ರಾತ್ರಿನೇ ತಿನ್ಬೇಕೈತೆ ರೂಲ್ಸ್ ಐತೆ ಬೆಳತಕ ಬೇಕಾದಟ್ಟು ತಿನ್ನಲ್ಲ ನಿನಗೆ ಯಾವ ಬೇಡ ಇಂದರು ಬೇಕಾದಟ್ಟು ತಿನ್ನಲ್ಲ ನಿನಗೆ ಬೆಳತಕ ರಾತ್ರಿನೇ ತಿನ್ಬೇಕು ಯಾಕ ಚತ್ತ ಕಣ್ರಿ ಬೆಳತಕಂದ್ರೆ ಬೆಳಕಿರ್ತಾಪಕ್ಕಿರಿ ನಮ್ಮ ಅರ್ಥದಾಗ ಬೆಳಕಿರ್ತಾಪಕ್ಕಿ ತಿನ್ರಲ್ಲ ರಾತ್ರಿನೇ ಯಾಕೆ ಹೋಗ್ತೀರಿ ಅಂತ ಅವ್ರ ಪ್ರಶ್ನೆ ಹೇಳ್ತಾರೆ ರಾತ್ರಿ ತಿನ್ನೋದ್ರಿಂದ ರಾಗದ ಗೃದ್ಧತಾ ಹೆಚ್ಚಿರೋದ್ರಿಂದ
ಮತ್ತು ಹಿಂಸಾ ಹೆಚ್ಚಾಗೋದ್ರಿಂದ ಅದಕ್ಕೋಸ್ಕರ ಏನು ಹೇಳಿದಾರಪ್ಪ ಅಂತಂದ್ರೆ ರಾತ್ರಿ ಭೋಜನ ತ್ಯಾಗ ಹೇಳಿದರು. ನಮ್ಮ ರಾತ್ರಿ ಭೋಜನ ತ್ಯಾಗದ ನಮ್ಮ ಜೈನರು ಅಷ್ಟೇ ಅಂತ ಹೇಳಿಲ್ರಿ, ಬ್ರಾಹ್ಮಣರೊಳಗೂ ಹೇಳಿದರು. ಗೋರ್ಮೆಂಟ್ ಸುದ್ದ ಅಥವಾ ಆಯುಷ್ ಇಲಾಖೆದವ್ರು ಏನು ಎಲ್ಲಿಯೂ ಕೂಡ ಏನೋ ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಕಾರ್ಯಕ್ರಮದಾಗ ಎಷ್ಟೋ ಸಲ ಅಲ್ಲಿ ಜೈನರು ನೆನೆಸ್ಕೋತಾರ್ರಿ. ಅವ್ರು ಜೈನರದ್ದು ಏನು ಪದ್ಧತಿ ಐತಲ್ಲ ಆಹಾರ ಪದ್ಧತಿ ಭಾಳ ಉತ್ತಮ ಪದ್ಧತಿ ಅಂತ ಹೇಳ್ತಾರೋ. ಅದೇ ರೀತಿಯಾಗಿ ಡಾಕ್ಟ್ರು ಸುದ್ದ ಭೀ ನಿಮ್ಗೆ ಸಜೆಸ್ಟ್ ಮಾಡ್ತಾರೋ, ಅಥವಾ ಸೈನ್ಸ್ ಪ್ರಕಾರ ಭೀ ಕೂಡ ವಿಚಾರ ಮಾಡಿದಾಗ ಅವ್ರು ಹೇಳ್ತಾರೋ ರಾತ್ರಿ ಮಲ್ಕೋದ 3 ರಿಂದ 4 ತಾಸು ಮೊದಲು ಆಹಾರ ಮಾಡಕ್ಕೆ ಹೇಳಿದಾರೆ. ಮತ್ತು ನೀವು ಅನ್ಕದಿರಿ ರಾತ್ರಿ ಭೋಜನದ ಏನೈತೆ ಹೇಳಿದಾರಲ್ಲೇ ಸೂರ್ಯಾಸ್ತದ ಮೊದಲು ಅಂದ್ರೆ ಹೆಂಗೆ ಹೇಳ್ರಿ, ಶಾಸ್ತ್ರ ಹೇಳ್ತಾರೋ ಸೂರ್ಯ ಅಸ್ತಿನ 45 ನಿಮಿಷ ಇರ್ತಾಪಕ್ಕಿ ವಾಸ ಮಾಡತ್ ಹೇಳಿದ. ಹೇಳಿಲ್ರಿ ನಿಮ್ಗೆ ಆಗಂಗಿಲ್ಲ ಬಿಡ್ರಿ, ಖರೆ ಏನು ರೂಲ್ಸ್ ಇದ್ಲ ಅಂತ ತಿಳ್ಕೊಂಡ್ರಲ್ಲ. ಹಾರ್ಲೆ ಜೈನ ಧರ್ಮದ ಪ್ರಕಾರ ಈಗ ಸಾಯಂಕಾಲ 6:30 7:00 ಏನೈತ್ರಲ್ಲ ನೇಮ, ಸೂರ್ಯಾಸ್ತ 45 ನಿಮಿಷ ಆಗೋಕ್ಕಿಂತ ಪೈಲ ಆಹಾರ ತಗೋತ್ ಹೇಳ. ಇದು ಪದ್ಧತಿ ಹೇಳ, ಧರ್ಮ ಪದ್ಧತಿ ಹೇಳಿಲ್ಲ. ಅದು ನಮ್ಮ ಅನುಕೂಲ ತಕ್ಕಂಗೆ ಹೆಂಗೆ ಹೋಗ್ತೈತಿ ಕಡೆ ಏನಿತ್ತು ಅದನ್ನಾರ ತಿಳ್ಕೊಂಡ್ರಲ್ಲ. ಬೈ ಚಾನ್ಸ್ ಹಿಂದಿಲ್ ನಾಳೆ ಬಿಟ್ಟಂಗೆ ಬಿಡ್ಬೋದಿಲ್ಲ, ವಯಸ್ಸಾದಂಗೆ ಆಹಾರ ಕಡಿಮೆ ಆಗ್ತೈತ್ರಲ್ಲ, ಅವಾಗರೇ ಅದನ್ನ ನಿಯಮ ಪಾಲನೆ ಮಾಡೋನು. ಖರೆ ಇದು ಸತ್ಯ ಮಾತ್ರ ತಿಳ್ಕೊಂಡಿಲ್ಲ. ಸೂರ್ಯಾಸ್ತ ಆಗೋದಿನ 45 ನಿಮಿಷ ಇರ್ತಾಪಕ್ಕಿ ನಮ್ದು ಆಹಾರ ಮುಗಿದಿತ್ತಪ್ಪ ಅಂತಂದ್ರೆ ಅವು ಹಾಸ ಲೆಕ್ಕದಾಗ ಕುಣ್ತಿತ್ತು. ಯಾವಾಗ್ರಿ? ಹಾಂ ರೀ. ನೀವು ಜವಾಹರ್ಲಾಲ್ ನೆಹರು ಹೇಳ್ತಿದ್ರಿ ಬ್ರಿಟಿಷರ್ ಅವಾಗ ಅವ್ರಕಿ ಜವಾಹರ್ಲಾಲ್ ನೆಹರುಕ್ಕಿಂತ ಪೇರಿ ಬ್ರಿಟಿಷರ ಆಡಳಿತ ಇತ್ತಾರಲ್ಲ, ಬ್ರಿಟಿಷರ ಆಡಳಿತ ಇದ್ದಾಗ ಬಿಡಿ ಜೈನರಿಗೆ ವಿಶೇಷ ಆದ್ಯತೆ ಏನು ಕೊಡ್ತಿರಪ್ಪ ಅಂದ್ರೆ ಹೊಸ ಟೈಮ್ ಇತ್ತಂದ್ರೆ ಅವ್ರು ಕಳಿಸಿ ಬಿಡ್ತಿರ್ತಾರೆ ದಗದ ಮೈ. ಅವಾಗೇನು ಕೆಲಸ ಮಾಡ್ತಿದ್ರಲ್ಲ ಜೈನರ, ಅವಾಗ ಜೈನರಂದ್ರೆ ಅಷ್ಟು ಜೈನ್ ಸಾಬ್ ಅಂದ್ರೆ ಅದೊಂದು ಏನೋ ದೇವ್ರ ಕಂಡ ನೋಡ್ತೀರ ಆಗಿನ ಟೈಮ್ದಾಗ. ಮತ್ತು ಜೈನರಂದ್ರೆ ಆಗಿನ ಕಾಲದಾಗ ಏನೋ ಹೇಳ್ತಾರೋ ಅವ್ರಿಗೆ ಭಗವದ್ಗೀತೆ ಆನೆ ಗೀನೆ ಏನು ನಿಯಮ ಕೊಡ್ಲತ್ತಿರ್ರಿ, ಭಗವದ್ಗೀತೆ ಸತ್ಯವನ್ನೇ ಹೇಳುತ್ತೇನೆ ಅಂತ ಅನ್ನೋದಾಗಲಿ. ಮತ್ತು ಜೈನರು ಹೇಳಿದಾರೆ ಅಂದ್ರೊಳಕ್ಕೆ ಅದೊಂದು ಟೈಪ್ ವೇದ ವಾಕ್ಯ ಇದ್ದಂಗೆ ಇರ್ತಿತ್ತು ಆ ಟೈಮ್. ಆದರೆ ಜೈನರ ಮ್ಯಾಗ ಅಷ್ಟು, ಯಾಕಂದ್ರೆ ಅವ್ರೇನು ವಿಚಾರ ಮಾಡ್ತಿರೋ ಇವ್ರ ವ್ಯಕ್ತಿಗಳ ಒಂದು ಏಕೇಂದ್ರೀಯ ಜೀವದ ಮ್ಯಾಗ ಇಷ್ಟು ದಯಾ ಮಾಡುವಂಥವ್ರ ಮತ್ತು ಪಂಚೇಂದ್ರಿಯ ಮ್ಯಾಗ ಹೆಂಗೆ ಘಾತ ಮಾಡಕ್ಕೆ ಸಾಧ್ಯತೆ ಇವ್ರ ಒಂದು ಸಣ್ಣ ಜೀವದ ಬಗ್ಗೆ ಭೀ ಇಷ್ಟು ವಿಚಾರ ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಮತ್ತು ಬೇರೆ ದೊಡ್ಡ ದೊಡ್ಡ ಜೀವಗಳಿಗೆ ಹೆಂಗೆ ಘಾತ ಮಾಡಕ್ಕೆ ಸಾಧ್ಯತೆ. ಸೊ ಆಗಿನ ಹಿಡಿದು ಪರಂಪರೆನೇ ಐತ್ರಿ ಅದ. ವರ್ತಮಾನದೊಳಗೆ ನಾವು ಕಾಲದೋಷ ಅಂತವು ಕಾಲದೋಷ ಇರಲಿ, ಬಟ್ ಆ ಕಾಲದೋಷದಾಗ ನಾವು ಸಿಗೋದು ಬೇಡ. ಧರ್ಮ ಹೇಳ್ತೈತಿ ಭಾಳ, ಖರೆ ಎಷ್ಟು ಸಾಧ್ಯ ಐತೆಲ್ಲ ನಮ್ಮಿಂದ ನಾವು ಜಗತ್ತಿಗೆ ತೋರಿಸೋ ಸಲುವಾಗಿ ಆಗಲಿ ಅನೇಕಾಂತ ಏನು ಮಾಡ್ತಾ ಹೇಳಿ ನಿಮಗೆ ಏನು ತೋರಿಸೋದಿಲ್ಲ, ಅಥವಾ ನೀವು ನಮಗೇನು ತೋರಿಸೋಬೇಕಾಗಿಲ್ಲ. ಏನಿರ್ತೈತಿ ಅದು ನಮ್ಮೊಳಗೆ ಇರ್ತೈತಿ. ನನ್ನೊಳಗೈತಿ, ನನ್ನ ಸರ್ಟಿಫಿಕೇಟ್ ಬೇರೆಯವ್ರಿಗೆ ಏನು ಅವಶ್ಯಕತೆ ಇಲ್ಲ. ಯಾರು ನೀವು ಚಲೋ ಮಾಡಿರಿ ಅನ್ನೋದರು ಕೆಟ್ಟ ಮಾಡಿರಿ ಅನ್ನೋದರು, ನನ್ನ ಪರಿಣಾಮ ನನಗೆ ಮತ್ತು ಮಿತ್ರಾಗಿ ಭಗವಂತ ಜೋಡಿ ಅಷ್ಟ ಸಂಬಂಧ. ನಮಗೆ ಉಳ್ಕಿದ ಯಾರ್ದು ಜೊತೆ ಸಂಬಂಧ ಇರಂಗಿಲ್ಲ. ಯಾಕಂದ್ರೆ ಈ ಸಮಯದ ಪರಿಣಾಮ ಸದ್ದ ಇಲ್ಲ ಪ್ರವಚನ ಮಾಡೋ ಟೈಮ್ನಾಗ ಹಿಂಗೆ ಪರಿಣಾಮ ಅದಾವ, ತೆಳಗಿಲ್ಲದ್ರ ಪ್ಲೇ ಇವ ಪರಿಣಾಮ ಇರ್ತಾವ. ಯಾವ ಗ್ಯಾರಂಟಿ ಇದೆ? ಪರಿಣಾಮದ ಏರಿಳಿತ ಆಗ್ತೈತಿ. ನಿಮಗೆ ಹೇಳಿದ್ರಲ್ಲ ಶಾಂತಿನಾಥ ಭಗವಂತರ 16ನೇ ನಂಬರ್ ತೀರ್ಥಂಕರ ಆಗವ್ರು 10ನೇ ಪೂರ್ವಭಾವದೊಳಗೆ ಆತ್ಮಹತ್ಯೆ ಮಾಡ್ಕೊಂಡ್ರು. ತೀರ್ಥಂಕರ ಆಗೋ ಜೀವ ಖರೆ 10 ಭಾವ ಪೂರ್ವ ಆತ್ಮಹತ್ಯೆ ಮಾಡ್ಕೊಂತ ಪರಿಣಾಮ ಬರ್ತಾನಿಲ್ರಿ. ಯಾವ ಶ್ರೇಣಿಕ ಭಾವ ಬಂದಿತ್ತು, ಶ್ರೇಣಿಕಿಗೂ ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಭಾವ ಬತ್ತು. ಮತ್ತು ಒಮ್ಮೆ ಹಿಂಗೆ ಪರಿಣಾಮ ಚೇಂಜ್ ಆಗ್ತಿರ್ತಾವ್ರಿ. ಈ ಒಂದೇ ಸಮಯ ಈಗ ಸದ್ದ ಪರಿಣಾಮ ಈಗ ಇರ್ತಾವ ಹೇಳಕ್ ಬರಂಗಿಲ್ಲ. ಪರಿಣಾಮ ಈಗ ಇವತ್ತು ಬಸ್ತಿಗೆ ಬರಂಗಿಲ್ಲ, ಖರೆ ಯಾವಾಗ ಏನಾಗ್ತಿದ್ ಗೊತ್ತಿಲ್ಲ. ಅವನಕ್ಕಿಂತ ಎಲ್ಲಕ್ಕಿಂತ ಹೆಚ್ಚು ಧರ್ಮ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಕೆಲವೊಬ್ರು ಹೆಂಗೆ ವರ್ಷಾನುಗಟ್ಲೆ ಬಸ್ತಿಗೆ ಬರ್ತಿರ್ತಾರೆ, ಒಮ್ಮೆ ಬಿಟ್ಟು ಬಿಡೋರು ಅದಾರ. ಸೊ ಪರಿಣಾಮದ ಏರಿಳಿತ ಇರ್ತೈತಿ. ಅದಕ್ಕೆ ಸಾಧರ್ಮಿ ಇದ್ದವ್ರಿಗೆ ತಮ್ಮ ಪರಿಣಾಮಗಳು ನೋಡ್ಕೋದು. ಪರಿಣಾಮ ಬಿಗಡಿಸುವಂಥ ಯಾವುದೇ ಕಾರ್ಯಕ್ರಮಗಳಾಗಲಿ ಅಲ್ಲಿ ಯಾವತ್ತೂ ಭಾಗವಹಿಸ್ಲಕ್ಕೆ ಹೋಗ್ಬಾರ್ದು. ಏನು ಹೇಳೇನ್ರಿ? ಯಾವ ಕಾರ್ಯಕ್ರಮ
ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ರೀ ನಾನು ಕೇಳಿದ ಪ್ರಕಾರ ರೀ ಕೇಳ್ಕೊರಿ ಮತ್ತೆ ಯಾರಿಗೆ ನೋಡ್ರಿ ನಾ ಹೇಳತ್ತೀನಿ ಯಾವುದೂ ಕಾರ್ಯಕ್ರಮದ ಕೆಲವೊಂದು ಕಾರ್ಯಕ್ರಮಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ನಮ್ಮ ಮತ್ತು ತತ್ವ ವಿರುದ್ಧ ಕಾರ್ಯಕ್ರಮ ಇರ್ತಾವೆ ನಮ್ಮನ್ನ ಕರೆದಿರ್ತಾರೆ ಅಲ್ಲಿ ಕರೆದ್ರ ಪ್ಲೇ ಗಪ್ ಹೋಗಿ ಬಂದ್ರಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಕೂತ್ ಪರಿಣಾಮ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಾರ್ಯಕ್ರಮರ ಚಲೋನೇ ಇರ್ತೈತೆ ಖರೆ ಕೂತಲ್ಲೇ ಯಾಕೆ ಪರಿಣಾಮ ನೀವು ಹಾಳು ಮಾಡ್ಕೋತೀರಿ ಅಲ್ಲಿ ನಾವು ಹೋಗೋದ ನೋಡಿ ಜೈನ್ರು ಹಿಂಗೆ ಅವ್ರು ಜೈನ್ರು ಮಾಡೋ ಅವ್ನ ಕರ್ಮ ಇರ್ತೈತಿ ಖರೆ ನಿನ್ನ ಭಾವ ಹಾಳು ಮಾಡ್ಕೊಂಡ್ಲೆ ನೀ ಹೋಗೋ ಪರಿಸ್ಥಿತಿ ಬಿ ಬರ್ತಿತ್ತಪ್ಪ ಅಂತಂದ್ರೆ ಬರೇ ಅಲ್ಲಿ ಜ್ಞಾತಾದೃಷ್ಟ ಆಗಿರು ಪ್ರತಿ ಸಮಯ ಒಂದು ವಿಚಾರ ಮಾಡ್ರಿ ಈಗ ಬೈ ಚಾನ್ಸ್ ನನಗೆ ಕೇವಲ ಜ್ಞಾನ ಆತಿತ್ತು ಅಥವಾ ನಾನೂ ಭಗವಾನ್ ಆದ್ನಂದ್ರೆ ಅದನ್ನ ಸುಧಾರಿಸಕ್ಕೆ ಬರೋನೇನು ಇಲ್ಲಿ ಅವಾಗ ಏನು ಮಾಡೋದೇನು ಅದನ್ನ ಇವ್ರು ಇಷ್ಟು ತಪ್ಪು ಮಾಡ್ತಾರ್ರಿ ಇವ್ರಿಗೆ ಒಟ್ಟ ತಿಳಿಯಂಗಿಲ್ಲ ಇವ್ರು ಹಿಂಗೆ ಯಾಕ ತನಕದಿ ನೀನು ನಾಳೆ ಕೇವಲ ಜ್ಞಾನ ಆದ ನಂತರ ತೆಳಗಿಂದ ಬರೋನೇನು ಅವ್ರು ಸುಧಾರಿಸ್ಲಕ್ಕ ಇಲ್ಲ ಹಂಗೆ ಕೆಲವೊಂದು ಸಲ ಯಾವುದೂ ವಸ್ತು ನೋಡಿ ಗ್ಲಾನಿ ಭೀ ಆಗಬಾರ್ದು ನಮಗೆ ಯಾವುದೂ ಆಶ್ಚರ್ಯ ಭೀ ಪಡಬಾರ್ದು ನಾವು ಈಗ ಯಾವುದೇ ಒಂದು ಇರ್ತೈತಿ ಯಪ್ಪ ಪಾಪ ಈಗ ನೀವು ಯಾರಾದರೂ ಮಾಂಸಾಹಾರಿ ಅಂಗಡಿ ಮುಂದೆ ಹೊಂಟಿದ್ದೀರಿ ನೀವು ಅಲ್ಲಿ ಗ್ಲಾನಿ ಮಾಡೋ ಅವಶ್ಯಕತೆ ಏನೈತೆ ರೀ ಸಹಜವಾಗಿರಲಿ ನಾಳೆ ನಿಮ್ಗೆ ಕೇವಲ ಜ್ಞಾನ ಆದಾಗ ಅಲ್ಲಿ ಹಿಂಗೆ ಧ್ಯಾನ ಬಿಟ್ಟು ಮಾಡ್ಕೊತ್ಕೊಂಡ್ರಿ ಇದರ ಅರ್ಥ ನೀವು ಹಂಗಂತ ಏನು ತೋರಿಸ್ಕಿದ್ರಿ ನಾವು ಭಾಳ ದಯಾವಂತದ ಅಂತ ಹೇಳಿ ಅದು ಶಾಣೆತನ ಅಲ್ಲ ಸಹಜವಾಗಿರೋದು ಅಭ್ಯಾಸ ಮಾಡ್ರಿ ಇದು ಸಹಜವಾಗಿ ಅಭ್ಯಾಸ ತತ್ವಜ್ಞಾನದಿಂದ ಮಾತ್ರ ಸಾಧ್ಯ ಇದು ಯುದ್ಧ ಎಲ್ಲಿ ಹೊಂಟಿರ್ತೈತ್ರಿ ಯುದ್ಧ ಹೊರಗಡೆ ಮಾಡೋದಿಲ್ಲ ಅವಾಗ ಯುದ್ಧ ಒಳಗಡೆ ಮಾಡೋದಿತ್ತು ನಮ್ಮ ರಾಗ ದ್ವೇಷ ಮೋಹ ಕಷಾಯ ಜೋಡಿ ನಮಗೆ ಯುದ್ಧ ಮಾಡೋದೈತಿ ಅವೇನು ಉತ್ಪನ್ನ ಆಗ್ತಿರ್ತಾವಲ್ಲ ಅದಕ್ಕೆ ಹೊಡೆಯೋದೈತಿ ಆ ಯುದ್ಧ ಮಾಡೋದೈತಿ ಸೊ ಎಲ್ಲಿಯೂ ಆದರೂ ಕೂಡ ಪರಿಣಾಮ ಹಾಳು ಮಾಡುವಂಥ ಪರಿಸ್ಥಿತಿಗಳು ಭಾಳ ನಿರ್ಮಾಣ ಆಗ್ತಿರ್ತಾವೆ ಮತ್ತು ಅಂಥ ಪರಿಸ್ಥಿತಿಯವು ಹೋಗೋದಿಲ್ಲ ಬೈ ಚಾನ್ಸ್ ಹೋಗುವಂಥ ಪರಿಸ್ಥಿತಿ ಬಂದರೂ ಕೂಡ ಸಹಜವಾಗಿ ಅಲ್ಲಿ ಯಾರ್ದೂ ಕೂಡ ನಿಂದ ಮಾಡೋದಿಲ್ಲ ನಾವು ಸಹಜವಾಗಿ ಜ್ಞಾತ ದೃಷ್ಟ ಆತ್ಮನ ಸ್ವಭಾವ ಏನೈತಿ ಜ್ಞಾತ ದೃಷ್ಟ ಅವ್ರ